ಹರೇ ಶ್ರೀನಿವಾಸ. ಮನಃಶಾಸ್ತ್ರದ ಪಾಠದಲ್ಲಿ 5ನೇ ಅಧ್ಯಾಯದಲ್ಲಿದ್ದೇವೆ. 5ನೇ ಅಧ್ಯಾಯದಲ್ಲಿ ಕಳೆದ ಬಾರಿ 7 ಶ್ಲೋಕಗಳನ್ನು ನಾವು ನೋಡಿದ್ದೇವೆ. ಕೊನೆಯದಾಗಿ ಭಗವಂತ ಹೇಳ್ತಾನೆ, ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ. ಕರ್ಮ ಸನ್ಯಾಸ ಅಂತಂದರೆ ಕೆಲಸವನ್ನು ಮಾಡಬೇಕು, ಅದರ ಬಗ್ಗೆ ಅತಿಯಾದಂಥ ಅಟ್ಯಾಚ್ಮೆಂಟ್ ಮನಸ್ಸಲ್ಲಿ ಇಟ್ಕೊಳ್ಳಬಾರದು. ನಂತರ ಕರ್ಮಯೋಗ ಅಂತಂದರೆ ಕರ್ಮ ಮಾಡುವುದು, ತಿಳ್ಕೊಂಡು ಮಾಡುವುದು. ಹೀಗೆ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಎರಡನ್ನೂ ಬೆರೆಸಿ ಜೀವನದಲ್ಲಿ ಕರ್ಮಾನುಷ್ಠಾನ ಮಾಡಬೇಕು ಅಂತ ಕೃಷ್ಣ ವಿವರಿಸಿದ್ದನ್ನು ನಾವು ನೋಡಿದ್ವಿ. ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿ ಇದನ್ನು ಅಳವಡಿಸಿಕೊಳ್ಳಬೇಕು ಅಂತಂಬುದು ಕೂಡ ಕೃಷ್ಣನೇ ಹೇಳ್ತಾನೆ. ನ ಏವ ಕಿಂಚಿತ್ ಕರೋಮಿ ಇತಿ ಯುಕ್ತಃ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹಣನ್ ಉನ್ಮಿಷನ್ ನಿಮಿಷನ್ ಅಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ಇತಿ ಧಾರಯನ್ ಅಂತ ಭಗವಂತ ಹೇಳ್ತಾನೆ. ಸೊ ಮಾನಸಿಕವಾಗಿ ಯಾವುದೇ ಒಂದು ಕೆಲಸ ಮಾಡೋ ಕಾಲಕ್ಕೆ ಮನಸ್ಸಲ್ಲಿ ಯಾವ ರೀತಿ ಭಾವನೆ ಇರಬೇಕು, ನಾವು ಮಾಡುವಂಥ ಕೆಲಸ ಹೇಗಿರಬೇಕು, ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅಂತಂಬುದನ್ನು ವಿವರಣೆ ಮಾಡ್ತಾ ಇದನ್ನು ಶ್ಲೋಕವನ್ನು ಕೃಷ್ಣ ಸ್ಪರ್ಶ ಮಾಡ್ತಾನೆ. ನಮ್ಮ ಜೀವನದಲ್ಲಿ ಕೇವಲ ನಮಗೆ ಅನುಷ್ಠಾನ, ಭಗವಂತಕ್ಕೆ ಸಂಬಂಧಪಟ್ಟ ಆಧ್ಯಾತ್ಮಿಕ ಚಿಂತನೆ ಅಂತಂದರೆ ನಾವು ಮಾಡೋದು ದೇವರ ಪೂಜೆ ಅಂತ. ದೇವರ ಪೂಜೆ ಆಗಲಿ, ದೇವರಿಗೆ ನಮಸ್ಕಾರ ಆಗಲಿ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆದಮೇಲೆ ಒಂದು ಮಿನಿಮಮ್ 5 ಮಿನಿಟ್ಸ್ ಆಗಲಿ, ಮ್ಯಾಕ್ಸಿಮಮ್ 3 ಅವರ್ಸ್ ಪೂಜೆ ಮಾಡೋರು ಇದ್ದಾರೆ. ಸೊ ಆ ದೇವರ ಪೂಜೆ ಮಾಡೋದು ಮಾತ್ರ ಅನುಷ್ಠಾನ ಅಂತ ಬಹಳ ಜನ ತಿಳ್ಕೊಂಡಿರ್ತಾರೆ. ಉಳಿದದ್ದಕ್ಕೇನು ಸಂಬಂಧ ಇಲ್ಲ. ಬರೀ ಬೆಳಗ್ಗೆ ಎದ್ದ ತಕ್ಷಣ ನಮಗೇನಾದರೂ ಪುಣ್ಯ ಬರಬೇಕಾದ್ರೆ ಅಥವಾ ಭಗವಂತನ ಆಶೀರ್ವಾದ ಅನುಗ್ರಹ ಬೇಕಾದರೆ ಭಗವಂತನ ಮುಂದೆ ಕೂತ್ಕೊಂಡು ಏನೋ ಪೂಜೆ ಮಾಡಿಬಿಡು, ಅಥವಾ ಏನಾದರೂ ಪಾರಾಯಣ ಅಂತ ಕೆಲವೊಂದು ಜನ ಲಿಸ್ಟ್ ಇಟ್ಕೊಂಡಿರ್ತಾರೆ, ಇಷ್ಟು ಪಾರಾಯಣ ಆಗಬೇಕು ದಿನಕ್ಕೆ ಅಂತ. ನಮ್ಮ ಮನೆಗೆ ಈಗ ಟೇಪ್ ರಿಕಾರ್ಡರ್ ಆಗಲಿ, ಪ್ಲೇಯರ್ ಆಗಲಿ ಇದ್ರೆ ಅದು ಹೇಳ್ತಾ ಇರ್ತದೆ, ನಮ್ಮ ಕೆಲಸ ನಾವು ಮಾಡಿಕೊಳ್ತೇವೆ. ಅದೇ ರೀತಿ ಕಾನ್ಸಂಟ್ರೇಟಾಗಿ ಕೆಲವೊಂದು ಜನ ಕೂತು ಪಾರಾಯಣ ಮಾಡ್ತಾರೆ. ಅದರಲ್ಲಿ ಎಂಥದ್ದೋ ಏನೋ ನಮಗೆ ಗೊತ್ತಿಲ್ಲ, ಬಟ್ ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾರೆ. ಅದರಲ್ಲಿ ಏನಿದೆ, ಯಾಕೆ ಹೇಳಿದ್ದಾರೆ, ಅದರಲ್ಲಿ ಭಗವಂತನ ಬಗ್ಗೆ ತಿಳ್ಕೊಳ್ಳೋದೇನಿದೆ, ಅದೆಲ್ಲ ಏನು ನಮಗೆ ಅಷ್ಟು ಕಾಳಜಿ ಇರಲ್ಲ. ಹಿರಿಯರು ಹೇಳ್ತಾರೆ, ನಮ್ಮ ಜೀವನದಲ್ಲಿ ದೇವರ ಪೂಜೆ ಮಾಡೋದು ಮಾತ್ರ ಅನುಷ್ಠಾನವಲ್ಲ, ನಮ್ಮ ಪ್ರತಿಯೊಂದು ನಡೆಯೂ ಕೂಡ ಒಂದು ಕರ್ಮವಾಗಿರಬೇಕು. ಯಾವುದೂ ಕಾಲ ವಿಶೇಷದಲ್ಲಿ, ಯಾವುದೋ ಒಂದು ಕಾಲ ವಿಶೇಷದಲ್ಲಿ ಮಾತ್ರ ದೇವರ ಪೂಜೆ ಮಾಡೋದಲ್ಲ, ನಮ್ಮ ಇಡೀ ಬದುಕೇ ಒಂದು ಯಜ್ಞವಾಗಿರಬೇಕು ಅಂತ ಹೇಳ್ತಾರೆ. ದಿನ ಬೆಳಗ್ಗೆ ಎದ್ದಾಗಿಂದ ಮಲಗುವವರೆಗೂ ನಮ್ಮದು ದೇವರ ಪೂಜೆ. ಅಥವಾ ಕೆಲವೊಂದು ಜನ ಅಟ್ಲೀಸ್ಟ್ ಯಾವುದೇ ಕೆಲಸ ಮಾಡಿದರೂ ಭಗವಂತನ ನಾಮಸ್ಮರಣೆ ಮಾಡೋದು ಇದೆ. ದಾಸರು ಇದೇ ಹೇಳ್ತಾರಲ್ಲ, ಮಲಗೆದು ಮೈ ಮುರಿದು ಏಳುತ್ತಲೊಮ್ಮೆ ಕೃಷ್ಣಾಯನ ಬಾರದೆ ಅಂತ. ಸೊ ಹಾಗೆ ನಮ್ಮ ಏನೇ ಕೆಲಸ ಮಾಡಲಿ ಅದು ದೇವರ ಪೂಜೆ ಅಂತ ಮಾಡಬೇಕು ಅಂತ ಹೇಳ್ತಾರೆ. ಯಜ್ಞ ಅಂತಂದ್ರೆ ಅರ್ಥ ಅದೇ. ಎಲ್ಲ ಪ್ರತಿಯೊಂದು ಆಕ್ಟಿವಿಟಿನೂ ಕೂಡ ದೇವರ ಪೂಜೆ ಅಂತ ತಿಳ್ಕೊಂಡು ಮಾಡೋದು. ಅವಾಗೇನಾಗುತ್ತೆ, ಮಾನಸಿಕವಾಗಿ ಕರ್ಮ ಸನ್ಯಾಸ ಆಗುತ್ತೆ, ಯಾಕಂದರೆ ಭಗವಂತ ಇದ್ದಾನೆ. ಸೊ ಹಾಗೆ ಕರ್ಮಾನುಷ್ಠಾನ ಮಾಡುವವನು ಅವನ ಮನಸ್ಸು ಹೇಗಿರಬೇಕು ಅಂದಾಗ, ನಾನಾಗಿ ಏನೂ ಮಾಡುತ್ತಿಲ್ಲ, ಇದು ಇಚ್ಛಾಪೂರ್ವಕ ಕೃತಿ, ಸಂಕಲ್ಪ ಮಾಡಿದ್ದೇನೋ ನಾನೇ, ಆದರೆ ಈ ಸಂಕಲ್ಪ ಈಡೇರಬೇಕಾದ್ರೆ ನನಗೆ ಸ್ವಾತಂತ್ರ್ಯ ಇಲ್ಲ. ಈ ಸತ್ಯ ನಮಗೆ ಗೊತ್ತಿರಬೇಕು. ಯಾಕೆಂದರೆ ನಾನು ಸಂಕಲ್ಪ ಮಾಡೋನು, ಅದು ಹೀಗಾಗಬೇಕು, ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಇದು ಹೀಗೆ ನಡಿಬೇಕು ಅಂತ. ಆದರೆ ನಡೆಸೋ ಕೃತಿಯಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ, ಅದು ಭಗವಂತನ. ನಾವು ಕೇವಲ ನಿಮಿತ್ತ ಮಾತ್ರರು ಅಂತಂಬುದು ನಮಗೆ ಗೊತ್ತಿರಬೇಕು. ನಾವು ಮಾಡಬೇಕು ಅಂದುಕೊಂಡಿದ್ದು ನಮ್ಮಿಂದ ಮಾಡಲು ಆಗೋದಿಲ್ಲ, ನಾವು ಬಯಸಿದ್ದು ಸಿಗೋದಿಲ್ಲ, ಫಲದಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ. ಇದು ಪ್ರತಿಯೊಬ್ಬರ ಅನುಭವಕ್ಕೆ ಬರುವಂಥ ವಿಚಾರವೇ. ನಾವು ಅಂದ್ಕೊಂಡಿದ್ದಲ್ಲಿ ಆಗುತ್ತೇನೋ, ಆಗಲ್ಲ. ಆದರೆ ಕ್ರಿಯೆ ಮಾತ್ರ ನಮ್ಮ ಮುಖೇನ ಆಗ್ತದೆ, ನಮ್ಮ ಕೈಯಿಂದನೇ ಕ್ರಿಯೆ ಆಗೋದು. ಆದರೆ ಅದು ಹೇಗಾಗಬೇಕು, ರಿಸಲ್ಟ್ ಹೇಗೆ ಬರಬೇಕು ನಮ್ಮ ಕೈಯಲ್ಲಿ ಇಲ್ಲ, ಬಟ್ ಕ್ರಿಯೆ ಮಾತ್ರ ನಮ್ಮ ಕೈಯಿಂದನೇ ಆಗ್ತದೆ. ಇನ್ನು ಹೇಳ್ತಾರೆ ಎಲ್ಲವನ್ನೂ ಭಗವಂತನೇ ಮಾಡಿಸ್ತಾನೆ ಅಂತಂದರೆ ಅರ್ಥ ಏನಂತಂದರೆ,
ನಮಗೆ ಭಗವಂತ ಶರೀರ ಕೊಟ್ಟಿದ್ದರಿಂದನೇ ಮಾಡ್ತಾ ಇರೋದು. ಶರೀರ ನಮಗೆ ಕೊಡಲ್ಪಟ್ಟಿದೆ. ಕ್ರಿಯೆ ಆಗೋದು ಶರೀರದ ಮೂಲಕ. ಶರೀರದಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಏನಿಲ್ಲ. ಭಗವಂತ ಪಂಚಭೂತಗಳಿಂದ ಒಂದು ಅನುಸಂಧಾನ ಸಂಯೋಜನದಿಂದ ಆದಂಥ ಶರೀರ ಅದು ಭಗವಂತ ಕೊಟ್ಟಿದ್ದಾದ ಕಾರಣ ಭಗವಂತ ಮಾಡಿಸ್ತಾನೆ. ಭಗವಂತ ಶರೀರವೇ ಕೊಡಲದ್ರೆ ಬರೀ ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡಿರಿ ಏನಾಗ್ತದೆ? ಏನೂ ಆಗೋದಿಲ್ಲ. ನಾವು ಕೆಲವಿನ ಸಿನಿಮಾಗಳಲ್ಲಿ ಸೀರಿಯಲ್ ನೋಡ್ತಾ ಇದ್ದೇವೆ, ಪ್ರೇತ ಶರೀರ ಇರ್ತದೆ, ಅದು ಭೌತಿಕವಾಗಿ ವಸ್ತುಗಳನ್ನು ಮನುಷ್ಯರನ್ನು ಮುಟ್ಟಬೇಕು ಅಂದ್ಕೊಳ್ತದೆ. ಅದು ಮುಟ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದಕ್ಕೆ ಪಾಂಚಭೌತಿಕವಾದ ಶರೀರ ಇಲ್ಲ. ಹಾಗೆ ನಮಗೂ ಕೂಡ ಸಂಕಲ್ಪ ಇದೆ. ಶರೀರ ಇಲ್ಲದಿದ್ದರೆ ಏನು ಮಾಡ್ತಿದ್ವಿ? ಶರೀರ ಕೊಟ್ಟದ್ರಿಂದನೇ ಆಯ್ತಲ್ವ. ಅದಕ್ಕೆ ಭಗವಂತ ಮಾಡಿಸ್ತಾನೆ ಅಂತಂದರೆ ಭಗವಂತ ಕೊಟ್ಟಿದ್ದ ಈ ಶರೀರ ಭಗವಂತ ಕೊಟ್ಟಿದ್ದು. ಯಾವುದನ್ನು ಕೆಲಸ ಮಾಡಬೇಕಾದ್ರೆ ಯಾವುದೋ ಒಂದು ಮೂಲಕ ಬಾಗಬೇಕಲ್ಲ. ಕೆಲಸ ಮಾಡಬೇಕಾದ್ರೆ ಒಂದು ಜಲಪಾತವನ್ನು ತಗೊಳ್ಳಿ. ಒಂದು ಸುಂದರವಾದಂಥ ಜಲಪಾತ ಮೇಲಿಂದ ಬೀಳ್ತಾ ಇದೆ. ನಾವು ಅದನ್ನು ನೋಡಲಿಕ್ಕೆ ಹೋಗ್ತೇವೆ. ನಾನು ಜಲಪಾತವನ್ನು ನೋಡಬೇಕು ಅಂತ ಸಂಕಲ್ಪ ಏನು ನಂದೇ, ಬಟ್ ಉಳಿದ ಕಾಂಟ್ರಿಬ್ಯೂಷನ್ ಯಾವುದು ನಂದಲ್ಲ. ಯಾಕೆಂತಂದರೆ ಜಲಪಾತ ನೋಡಬೇಕಾದ್ರೆ ಮೊದಲು ಕಣ್ಣಿರಬೇಕು. ಕಣ್ಣು ನಾನು ತಂದಿಟ್ಕೊಂಡಿಲ್ಲ. ಕಣ್ಣು ಇದ್ದವರೆಲ್ಲ ನೋಡ್ತಾರ ಅಂತಂದರೆ ಕಣ್ಣಿದ್ದವ್ರು ನೋಡದೇ ಇರೋರು ಭಾಳ ಜನ ಇದ್ದಾರೆ. ಕಣ್ಣು ಇರ್ತದೆ, ಬಟ್ ಅದು ನೋಡೋ ಶಕ್ತಿ ಇರಲ್ಲ ಭಾಳ ಜನಕ್ಕೆ. ಸೊ ಭಗವಂತ ಕಣ್ಣು ಕೊಟ್ಟ, ಕಣ್ಣಿಗೆ ನೋಡೋ ಶಕ್ತಿ ಕೊಟ್ಟ. ಹಾಗಾಗಿ ನಾನು ನೋಡ್ತೇನೆ. ನೋಡಬೇಕಾದ್ರೆ ಒಂದು ವಸ್ತು ಇರಬೇಕಲ್ಲ. ಜಲಪಾತ ಅಂತಂಬುದು ಸೃಷ್ಟಿಯಾಗಿದ್ದರೆ ತಾನೇ ನೋಡೋದು. ಇಲ್ಲಾಂದರೆ ಒಂದು ಡೆಸರ್ಟ್ ಲ್ಯಾಂಡ್, ಬರೀ ಮಣ್ಣು, ಬರೀ ನೀರು ಉಸುಗಿದ್ರೆ ಅಲ್ಲಿ ಏನು ನೋಡೋಕ್ಕಾಗ್ತದೆ? ಒಂದು ಭಗವಂತ ಸೃಷ್ಟಿ ಮಾಡಿ ಕಲರ್ಸಿಂದ ಒಂದು ಹೂವನ್ನು ಸೃಷ್ಟಿ ಮಾಡಬೇಕು. ಒಂದು ಮೇಲಿಂದ ನೀರು ಬೀಳೋ ಥರ ಒಂದು ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಭೂಮಿ, ಅದಕ್ಕೆ ತಕ್ಕಂಥ ವ್ಯವಸ್ಥೆ ಮಾಡಿರ್ತಾನೆ ನಾವು ನೋಡ್ತೀವಿ. ಇಲ್ಲದ್ರೆ ನಾವೇನು ನೋಡ್ತೇವೆ? ಏನು ನೋಡಲಿಕ್ಕಾಗಲ್ಲ. ನಾವು ಬೆಳಗ್ಗೆದ ತಕ್ಷಣ ಆರಾಮಾಗಿ ಒಂದು ಸ್ನಾನವೋ ಸಂಧ್ಯಾ ವಂದನ ಮುಗಿಸಿಯೋ ಅಥವಾ ವಾಕಿಂಗಿಂದ ಬಂದ ಮೇಲೆ ಒಂದು ಒಳ್ಳೆ ಕಾಫಿ ಕುಡಿತೇವೆ, ಒಂದು ಟೀ ಕುಡಿತೇವೆ. ಮನೆಗಾದರೆ ಮನೆಗೆ, ಹೋಟೆಲ್ ಆದರೆ ಹೋಟೆಲ್ಲಾಗಿ. ಸರ್ ನಾವಿಗೇನಾಗುತ್ತೆ? ನನ್ನ ದುಡ್ಡು ಕೊಟ್ಟುಕೊಂಡು ನಾನು ಕುಡಿತಾ ಇದ್ದೇನೆ. ಹಾಲು, ಈಗ ಟೀ ಕುಡಿಬೇಕಾದ್ರೆ ಹಾಲು ಬೇಕು, ಟೀ ಪೌಡ್ರ್ ಬೇಕು, ಸಕ್ಕರೆ ಬೇಕು. ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ಟೀ ಪುಡಿ ಎಲ್ಲೋ ಬೆಳಿಬೇಕು ಬೆಟ್ಟದ ಮೇಲೆ. ಆ ಬೆಟ್ಟದ ಮೇಲೆ ಆ ಟೀ ಒಂದು ಸೊಪ್ಪುಗಳನ್ನು ತಯಾರು ಮಾಡುವ ವ್ಯವಸ್ಥೆ ಮಾಡಿದವರು ಯಾರು? ಹಾಲು ಬರಬೇಕಾದ್ರೆ ಹಸು ಬೇಕು, ಹಸುವನ್ನು ಸೃಷ್ಟಿ ಮಾಡಿದವನು ಯಾರು? ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮಗೆ ಭಗವಂತ ಸಹಕಾರ ಮಾಡ್ತಾನೆ. ನಾನು ಚೆನ್ನಾಗಿ ಓದಿಕೊಂಡೆ ಅಂತ ಹೇಳ್ಬೋದು. ನಾನು ಚೆನ್ನಾಗಿ ಓದಿಕೊಳ್ಳೋದಕ್ಕೆ ಕಾರಣ ಯಾರು? ತಂದೆ ಉದ್ಯೋಗ ಮಾಡಿ, ಸಂಪಾದನೆ ಮಾಡಿ, ಶಾಲೆಗೆ ಫೀಸ್ ಕಟ್ಟಿ, ಪುಸ್ತಕಗಳು ಕೊಟ್ಟು, ಯೂನಿಫಾರ್ಮ್ ಹಾಕಿ ಶಾಲೆಗೆ ಕಳಿಸಿದ್ರೆ ನಾವು ಓದ್ಕೊಳ್ತೇವೆ. ಅದು ಯಾವುದೂ ಇಲ್ಲದಿದ್ದರೆ ನಾವು ಓದ್ಕೊಳ್ಳೋದು ಹೇಗೆ? ಆದರೂ ಕೂಡ ಕೊನೆಗೆ ನಾನೇ ಓದ್ಕೊಂಡೆ ಅಂತಲೇ ಹೇಳ್ತೇವೆ. ಅವ್ರ ಕಾಂಟ್ರಿಬ್ಯೂಷನ್ ಬರಲ್ಲ. ಹಾಗೆ ಭಗವಂತನೇ ಎಲ್ಲವನ್ನೂ ಮಾಡ್ತಾರೆ ಅಂತಂಬೋದು ಅದು ಸತ್ಯ. ಆದರೆ ಕ್ರಿಯೆ ಆಗೋದೆಲ್ಲಿಂದ? ನಮ್ಮಲ್ಲಿಂದ. ಹಾಗಾಗಿ ನಮಗೆ ನಾನು ಮಾಡಿದೆ ಅಂತಂಬೋದು ವ್ಯಾವಹಾರಿಕವಾಗಿ ಸಾಮಾನ್ಯವಾಗಿ ಬರುತ್ತೆ. ಆದರೆ ಅದು ಲೋಕ ವ್ಯವಹಾರದಲ್ಲಿ ಮಾತ್ರ ಅಪ್ಲೈ ಆಗ್ತದೆ. ನಮಗೆ ಗೊತ್ತಿರಬೇಕು ನಾನೇನು ಮಾಡ್ತಾ ಇಲ್ಲ ಅಂತ. ಯಾಕೆಂದರೆ ನಂದು ಯಾವುದು ಈ ಶರೀರ ಆಗ್ಬೋದು, ಇಂದ್ರಿಯಗಳಾಗ್ಬೋದು, ಅವು ಪ್ರಪಂಚದಲ್ಲಿ ಮಾಡಲಿಕ್ಕೆ ಬೇಕಾದ ವಸ್ತುಗಳನ್ನಾಗ್ಬೋದು, ಮನುಷ್ಯರನ್ನಾಗ್ಬೋದು, ಎಲ್ಲರಿಗೂ ದೇಹ ಕೊಟ್ಟಿದ್ದಕ್ಕೆ ಅಲ್ವಾ ನಾನು ಅವ್ರ ಜೊತೆ ಸಂಪರ್ಕವನ್ನು ಮಾಡ್ತಾ ಇದ್ದೇವೆ. ಯಾರಿಗೂ ದೇಹ ಕೊಡೋದು ನಮಗೊಬ್ಬರಿಗೆ ಕೊಟ್ಟಿದ್ರೆ ನಾವು ಕಾಡಿನಲ್ಲಿರಬೇಕು. ಇಲ್ಲಿ ಯಾಕಿರ್ತೇವೆ? ಮತ್ತು ಕಾಡಿನಲ್ಲಿ ಏನು ಮಾಡೋಕ್ಕಾಗ್ತದೆ? ಇದು ಎಚ್ಚರ ಇರಬೇಕು. ಹಾಗಾಗಿ ಮನಸ್ಸಿನಲ್ಲಿ ನನಗೆ ಇಂಥದ್ದೇ ಸಿಗಬೇಕು, ಇಂಥದ್ದು ಸಿಗಬಾರ್ದು ಎನ್ನುವಂಥ ಇಚ್ಛೆಯಿಂದಾಗಲಿ, ನಾನು ಮಾಡ್ತಾ ಇದ್ದೇನೆ ಎನ್ನುವಂಥ ಅಹಂಕಾರದಿಂದಾಗಲಿ ಮಾಡುತ್ತಿಲ್ಲ ಅಂತಂಬುದು ಎಚ್ಚರಬೇಕು. ಆ ಥರ ಮಾಡಬಾರ್ದು. ಅದು ನಮಗೆ ಗೊತ್ತಿರಬೇಕು. ನನ್ನೊಳಗಿರುವಂಥ ಭಗವಂತ ಇದನ್ನು ಮಾಡಿಸ್ತಾ ಇದ್ದಾನೆ ಅಂತ ತತ್ವಜ್ಞಾನ ತಿಳಿದಿರ್ತಾನೆ. ನನ್ನೊಳಗೆ ಭಗವಂತ ಇದ್ದಾನೆ. ಹೃತ್ಕಮಲ ಮಧ್ಯ ನಿವಾಸಿ ಜೀವದ ಒಳಗೂ ಭಗವಂತ. ನಾವು ಮನಃಶಾಸ್ತ್ರದಲ್ಲಿ ಇಷ್ಟಕ್ಕೆ ಮುಂಚೆ ನೋಡಿದ್ದೇವೆ. 15 ಬೇಲಿಗಳ ಮಧ್ಯದಲ್ಲಿ ಭಗವಂತ ಈ ಆತ್ಮವನ್ನು ಇಟ್ಟಿದ್ದಾನೆ. ಆ ಆತ್ಮಗೆ ಅರಿವು ಬರೋದೇ ಭಗವಂತನಿಂದ. ಆದ್ದರಿಂದ ಯಾವುದರಲ್ಲೂ ನಾನು ನನ್ನದು ಎನ್ನುವಂಥ ಅಹಂಕಾರ ಅವನಿಗಿಲ್ಲ. ಎಲ್ಲವೂ ಭಗವಂತನ ಇಚ್ಛೆಯಿಂದ ನಡೀತಾ ಇದೆ ಹೊರತು ಇಲ್ಲಿ ನಾನು ಸ್ವತಂತ್ರ ಕರ್ತಾರನಲ್ಲ ಅಂತ ನಿಜವನ್ನು ಅರಿತವನು ಯಾರಿದ್ದಾನೆ ಅವನು ಸರಿಯಾಗಿ ಕ್ರಿಯೆ ಮಾಡ್ತಾನೆ. ಈ ನಿಜವನ್ನು ಅರಿತೇ ಕ್ರಿಯೆಯನ್ನು ಮಾಡ್ತಾನೆ. ನಮಗೂ ಕೂಡ ನಾವು ಬೆಳಗ್ಗೆದ ತಕ್ಷಣ ನಾವು ಏನೇನು ಕೆಲಸ ಮಾಡ್ತೇವೆ? ವಾಕಿಂಗ್ ಮಾಡ್ತೇವೆ, ಸಂಧ್ಯಾ ವಂದನೆ ಮಾಡ್ತೇವೆ, ಸ್ನಾನ ಮಾಡ್ತೇವೆ, ನಂತರ ಆಫೀಸಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತೇವೆ,
ಯಾವುದೋ ಒಂದು ವಾಹನ ಹತ್ತಿ ಆಫೀಸಿಗೆ ಹೋಗ್ತೇವೆ, ಅಲ್ಲಿ ಕೆಲಸ ಮಾಡ್ತೇವೆ. ನಾವು ಕೆಲಸ ಮಾಡಿದ್ದಕ್ಕೆ ಅಂತ ನಮಗಿಷ್ಟು ಸಂಬಳವನ್ನು ಕೊಡ್ತಾನೆ ಭಗವಂತ. ಇದೆಲ್ಲ ಕೂಡ ಭಗವಂತನ ಅನುಗ್ರಹದಿಂದನೇ ಆಗ್ತದೆ. ಇದರಲ್ಲಿ ನನ್ನ ಮೇಜರ್ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. ನಾನೇ ಕೆಲಸ ಮಾಡಿದರೂ ಕೂಡ ದೇಹ ಕೊಟ್ಟವರು ದೇಹ ತಂದಿಟ್ಟುಕೊಂಡಿದ್ದಾನಲ್ಲ, ಭಗವಂತನೇ ಕೊಡ್ತಾನೆ. ಅದು ಭಗವಂತ ಹೇಳ್ದಂಗೆ ಕೇಳ್ತದೆ, ನಾನು ಹೇಳ್ದಂಗೆ ಕೇಳೋದಿಲ್ಲ ದೇಹ. ಮನಸ್ಸು ಜೀವಗೆ ಏನೇನು ಸಂಬಂಧ ಇರ್ತದೆ, ಬುದ್ಧಿ ಆಗಬಹುದು, ಮನಸ್ಸಾಗಬಹುದು, ಶರೀರ ಆಗಬಹುದು, ಪ್ರಪಂಚದಲ್ಲಿ ನಮ್ಮ ನೋಡ್ತಾ ಇರೋ ನಾವಂಥ ಕ್ರಿಯೆ ಏನೇನಿದೆ, ವಸ್ತುಗಳಾಗಬಹುದು, ಇದೆಲ್ಲ ಭಗವಂತ ಕೊಟ್ಟಿದ್ದೆ. ಇದನ್ನು ಯಾರೂ ನಾವು ತಯಾರು ಮಾಡಲಿಕ್ಕೆ ಬರಲ್ಲ. ಒಂದು ಜೀವವನ್ನು ತಯಾರು ಮಾಡಲಿಕ್ಕೆ ಬರ್ತದ? ಬರೋದಿಲ್ಲ. ಒಂದು ವಸ್ತುವನ್ನು ಕೂಡ ರಾ ಮೆಟೀರಿಯಲ್ ಇದ್ದರೆ ತಯಾರು ಮಾಡ್ತೇವೆ. ರಾ ಮೆಟೀರಿಯಲ್ ಮಾಡಿದವನೇ ಭಗವಂತ. ರಾ ಮೆಟೀರಿಯಲ್ ಇಲ್ಲದೆ ನಾನೇ ಹೊಸ ರಾ ಮೆಟೀರಿಯಲ್ ತಯಾರು ಮಾಡಲಿಕ್ಕೆ ಆಗೋದೇ ಇಲ್ಲ. ಇದು ನಮಗೆ ಅನುಭವಕ್ಕೆ ಕೂಡ ಬಂದಿದೆ. ಇದೇ ರೀತಿ ಒಂದು ಉದಾಹರಣೆ ನೋಡಿದ್ರೆ, ನಾವು ಒಂದು ಹೂವನ್ನು, ಆ ಹೂವಿನ ಅಂದವನ್ನು ಕಣ್ಣಿನಿಂದ ನಾವು ಸವಿತೇವೆ. ಅದರ ಪರಿಮಳವನ್ನು ಮೂಗಿಂದ ನೋಡಿ ಆಸ್ವಾದನೆ ಮಾಡ್ತೇವೆ. ಇದು ಯಾಕೆ ಹೇಳ್ತಾರೆ ಅಂದರೆ, ಈ ಶ್ಲೋಕದಲ್ಲಿ ಪಶ್ಯನ್ ಅಂತ ಹೇಳ್ತಾರೆ. ಪಶ್ಯನ್ ಅಂತಂದರೆ ಸಂಸ್ಕೃತದಲ್ಲಿ ನೋಡುವಾಗ, ಶೃಣ್ವನ್ ಅಂತಂದರೆ ಕೇಳುವಾಗ, ಸ್ಪೃಶನ್ ಅಂತಂದರೆ ಸ್ಪರ್ಶ ಮಾಡುವಾಗ, ಮುಟ್ಟುವಾಗ, ಜಿಗ್ರನ್ ಅಂತಂದರೆ ವಾಸನೆ ನೋಡುವಾಗ, ಅಶ್ನನ್ ತಿನ್ನುವಾಗ, ಗಚ್ಚನ್ ತಿರುಗುವಾಗ, ಸ್ವಪನ್ ಮಲಗುವಾಗ, ಶ್ವಸನ್ ಉಸಿರಾಡುವಾಗ, ಪ್ರಲಪನ್ ಇನ್ನೊಬ್ಬರ ಜೊತೆ ಮಾತಾಡುವಾಗ, ವಿಸೃಜನ್ ವಿಸರ್ಜಿಸುವಾಗ, ಗೃಹಣನ್ ಸ್ವೀಕರಿಸುವಾಗ, ಉನ್ಮಿಷನ್ ಅಂತಂದರೆ ತೆರೆಯೋದು, ಪೆಟ್ಟಿಗೆ ತೆಗಿತೀವಲ್ಲ, ಯಾವುದೋ ಒಂದು ಓಪನ್ ಮಾಡೋದು, ನಿಮಿಷನ್ ಮುಚ್ಚುವಾಗ. ಈಗ ತನ್ನ ಎಲ್ಲ ಕ್ರಿಯೆಯಲ್ಲಿ ತಾನೇನೂ ಮಾಡುತ್ತಿಲ್ಲ ಅನ್ನುವಂಥ ಅರಿವನ್ನು ತತ್ವಜ್ಞಾನ ತಿಳಿದಿರ್ತಾನೆ. ನಾವು ಒಂದು ಹೂವನ್ನು ನೋಡ್ತೇವೆ, ಆ ಕಣ್ಣಿಂದ ನೋಡುವಾಗಲೂ ಸ್ವಲ್ಪ ಆನಂದ ಆಗ್ತದೆ. ಆ ಕಲರ್ಸ್ ಆಗಲಿ ನ್ಯಾಚುರಲ್ ಆಗಿರುವಂಥದ್ದು. ಅದರ ಪರಿಮಳವನ್ನು ಮೂಸಿನಿಂದ ಆಸ್ವಾದನೆ ಮಾಡ್ತೇವೆ. ಮತ್ತು ಆ ಹೂವನ್ನು ಮುಡಿದು ಸಂತೋಷ ಪಡ್ತೇವೆ. ಈ ಹೂವನ್ನು ಸೃಷ್ಟಿಸಿದವ, ಅದಕ್ಕೆ ಅಂದವನ್ನು ಕೊಟ್ಟವ ಭಗವಂತ. ಆ ಹೂವನ್ನು ನೋಡುವಂಥ ಕಣ್ಣನ್ನು ನಮಗೆ ಕೊಟ್ಟವನ ಆತನೇ. ಹುಟ್ಟುವಾಗೇ ಕುರುಡು ಆಗಿದ್ದರೆ ಈ ಯೋಗ ಇಲ್ಲವೇ ಇಲ್ಲ. ಈ ಅನುಸಂಧಾನ ಇದ್ದರೆ ನೋಡುವ, ಮುಟ್ಟುವ, ಮೂಸುವ ಕ್ರಿಯೆಯಲ್ಲಿ ನಂದು ಎನ್ನುವಂಥ ಅಹಂಕಾರ ಬರುವುದಿಲ್ಲ. ಅದೇ ರೀತಿ ತಿನ್ನುವುದು. ಪ್ರಪಂಚದಲ್ಲಿ ಎಷ್ಟೋ ಜನ ಒಂದು ಹೊತ್ತು ಆಹಾರಕ್ಕೂ ಗತಿ ಇಲ್ಲದೆ ಇನ್ನೊಬ್ಬರ ಮುಂದೆ ಕೈ ಚಾಚ್ಕೊಂಡು ಬದುಕ್ತಾ ಇದ್ದಾರೆ. ಆದರೆ ನಮಗೆ ಭಗವಂತ 3 ಹೊತ್ತು ಕೂತು ಅನುಕೂಲವಾಗಿ ಊಟ ಮಾಡೋದಕ್ಕೆ ಬೇಕಾದಂಥವೆಲ್ಲ ಕೊಟ್ಟಿದ್ದಾನೆ. ಈ ಕೊಟ್ಟಿದ್ದಾನೆ ಎನ್ನುವಂಥ ಅನುಸಂಧಾನದಿಂದ ಊಟ ಮಾಡಿದಾಗ ಅದೊಂದು ಯಜ್ಞವಾಗ್ತದೆ. ನಿದ್ದೆಯಲ್ಲಿ ನಾವು ಭಗವಂತನನ್ನು ತುಂಬ ಸಮೀಪದಲ್ಲೇ ಇರ್ತೇವೆ, ಆದರೆ ಆ ಎಚ್ಚರ ನಮಗಿರೋದಿಲ್ಲ. ಹೇಳಿದ್ವಲ್ಲ, ಈ ನಿದ್ದೆಯಲ್ಲಿ ಇಷ್ಟವರೆಗೂ ಯಾರಿಗೂ ಕೂಡ ದುಃಖ ಆಗಿದೆ ಅಂತಿಲ್ಲ. ಭಗವಂತ ಜ್ಞಾನಾನಂದ ಸ್ವರೂಪ. ಭಗವಂತನಿಗೆ ಯಾವತ್ತಿಗೂ ದುಃಖ ಇರಲ್ಲ. ಭಗವಂತ ನಮ್ಮ ಹತ್ರ ಇದ್ದಾನೆ ಅಂತಂದ್ರೂ ಕೂಡ ನಮಗೆ ಯಾವಾಗೂ ದುಃಖ ಆಗಲ್ಲ. ಸೊ ಹಾಗಾಗಿ ನಿದ್ದೆಯಲ್ಲಿ ನಾವು ಭಗವಂತನ ಜೊತೆನೇ ಇರ್ತೇವೆ. ಭಾಗವತ ದಶಮಸ್ಕಂದದಲ್ಲಿ ಒಂದು ಕಡೆ ಬರುತ್ತೆ, ಭಗವಂತ ನಾವು ಮಾಡಿದಂಥ ಕ್ರಿಯೆಗೆ, ಕರ್ಮಕ್ಕೆ ಪ್ರೀತಿಯಾಗಿದ್ದಾನೆ ಅಂತ ಹೆಂಗೆ ಗೊತ್ತಾಗ್ತದೆ ಅಂತಂದರೆ ಹೇಳ್ತಾರೆ, ಭಗವಂತ ನಾವು ಮಾಡುವ ಕೆಲಸದಲ್ಲಿ ಪ್ರೀತಿ ಆಗ್ತಾನೆ ಅಥವಾ ಏನು ಅಕ್ನಾಲಜ್ಮೆಂಟ್, ಏನು ಭಗವಂತಗೆ ಇಷ್ಟ ಆಗಿದೆ ಅಂತ ಅನ್ಲಿಕ್ಕೆ ಅಕ್ನಾಲಜ್ಮೆಂಟ್ ಏನು ಅಂತ ಕೇಳಿ ಬಂದಾಗ, ಏನಾದರೂ ಇಷ್ಟವಾದಂಥ ಕೆಲಸ ಮಾಡಿದರೆ ಭಗವಂತನೇ ನಮ್ಮ ಪಕ್ಕದಲ್ಲಿ ಕೂತ್ಬಿಡ್ತಾನೆ. ಅದಕ್ಕೆ ಏನು ಅಕ್ನಾಲಜ್ಮೆಂಟು, ಅದಕ್ಕೇನು ಸಂಕೇತ ಅಂತಂದರೆ ನಮಗೆ ಅಮಿತವಾದಂಥ ಆನಂದ ಆಗ್ತದೆ. ದುಃಖ ಇಲ್ಲದ, ಯಾವುದೂ ಸ್ಟ್ರೆಸ್ ಇಲ್ಲದ ಆನಂದ ಆಗಿಬಿಡ್ತದೆ. ಆನಂದ ಆಗೋದೇ ಅಲ್ಲ, ಈ ಥರ ಕೆಲಸ ಮತ್ತೆ ಮಾಡಬೇಕು ಅಂತಂಬೋ ಸಂತೋಷ, ಉತ್ಸಾಹ ಬೆಳೆಯುತ್ತೆ. ಆ ಥರ ಬಂತು ಅಂತಂದರೆ ಭಗವಂತ ಇಷ್ಟಪಟ್ಟಿದ್ದಾನೆ ಅಂತ ಅರ್ಥ. ಯಾವುದೇ ಒಂದು ಕೆಲಸ ನನಗೆ ಮತ್ತೆ ಮಾಡಬೇಕು ಅನ್ನಿಸ್ತಾ ಇದೆ ಅಂತ ನ್ಯಾಚುರಲ್ ಆಗಿ ಸಂತೋಷ ಯಾವಾಗ ಬರುತ್ತೋ ಅದರಲ್ಲಿ ಪಕ್ಕದಲ್ಲಿ ಭಗವಂತ ಇದ್ದಾನೆ. ಅದು ಇಡೀ ಸಮಾಜ ಮೆಚ್ಚೋ ಕೆಲಸ ಆಗಿರಬೇಕು, ಅದು ಶಾಸ್ತ್ರ ಒಪ್ಪುವಂಥ ಕೆಲಸ ಆಗಿರಬೇಕು, ಮತ್ತು ನನಗೆ ಇಷ್ಟವಾದ್ದೆಲ್ಲ ಕೂಡ ನನಗೆ ಸಂತೋಷ ಆಗ್ತಾ ಇದೆ ಅಂತಂದ್ರೆ ಅದರ ಪಕ್ಕದಲ್ಲಿ ಭಗವಂತ ಇರ್ತಾನೆ ಅಂತ ಅರ್ಥ ಅಲ್ಲ. ಹಾಗಾಗಿ ಎಚ್ಚರದಲ್ಲಿ ನಮಗೆ ಸುಖ ಇರೋದಿಲ್ಲ. ಭಗವಂತನ ಸಮೀಪದಲ್ಲೇ ಇರ್ತೇವೆ, ಆದರೆ ಎಚ್ಚರದಲ್ಲಿ ನಮಗೆ ಆಗೋದಿಲ್ಲ. ಒಂದು ವೇಳೆ ನಮಗೆ ನಿದ್ದೆಯೇ ಬರಲದೇ ಇದ್ದರೆ, ಇಡೀ ರಾತ್ರಿ ಕನಸಿನಲ್ಲೇ ಕಳೆದರೆ, ಇದನ್ನು ನಮ್ಮಿಂದ ಊಹಿಸೋದೇ ತುಂಬ ಕಷ್ಟ ಆಗ್ತದೆ. ಹುಟ್ಟಿದಾಗ ನಮಗೆ ಅರಿವಿಲ್ಲದಂತಲೇ ಉಸಿರಾಟ ಪ್ರಾರಂಭ ಆಯಿತು. ನಿದ್ದೆಯಲ್ಲಿಯೂ ನಮಗೆ ಅರಿವಿರದಂತಲೇ ನಮ್ಮ ಉಸಿರಿನ ಕ್ರಿಯೆ ನಿರಂತರ ಆಗ್ತಾ ಇದೆ. ಆದರೆ ಈ ಉಸಿರು ಯಾವಾಗ ನಿಲ್ಲುತ್ತೆ ಏನೋದು ನಮಗೆ ಗೊತ್ತಿಲ್ಲ. ಹೀಗೆ ಪ್ರತಿಯೊಂದು ಕ್ರಿಯೆಯಲ್ಲಿ ಆ ವಿಶ್ವಶಕ್ತಿಯ ಅನುಸಂಧಾನವೇ ನಿಜವಾದಂಥ ಕರ್ಮಯೋಗ ಅಂತ ಹೇಳ್ತಾರೆ. ಭಗವಂತ ನಮಗೆ ಅಮೂಲ್ಯವಾದಂಥ ಕೈ ಕೊಟ್ಟಿದ್ದಾನೆ,
ಪ್ರಾಣಿಗಳಿಗೆ 4 ಕಾಲೇ, ಕೈ ಇಲ್ಲವೇ ಇಲ್ಲ. ತನ್ನ ಮೈ ಮೇಲೆ ಯಾವುದೋ ಜೀವಿ ಕುಳಿತು ರಕ್ತ ಹೀರ್ತಾ ಇದ್ರೂ ಕೂಡ ಅದನ್ನು ಓಡಿಸುವಂಥ ಕೈ ಅವುಗಳಿಗಿಲ್ಲ. ಇಂಥ ಅಮೂಲ್ಯವಾದಂಥ ಕೈ ಭಗವಂತ ನಮಗೆ ಕರುಣಿಸಿದ್ದಾನೆ. ಶಾಸ್ತ್ರಕಾರರು ಹೇಳ್ತಾರೆ, 84 ಜಠಾಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಒಬ್ಬನೇ ವಿಲಕ್ಷಣವಾಗಿರ್ತಾನೆ. ಯಾಕೆ ಅಂತಂದರೆ ಬುದ್ಧಿ, ಮಾತು, ಕೈ ಈ 3 ವಿಶೇಷವಾಗಿ ಕೊಟ್ಟಿರೋದು ಮನುಷ್ಯನಿಗೆ ಮಾತ್ರ. ಬೇರೆ ಪ್ರಾಣಿಗಳಿಗಿಲ್ಲ. ಅವುಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಒಂದು ಹಲ್ಲೋ, ವಿಷವೋ, ಏನೋ ಕೊಂಬುಗಳೋ, ಏನೋ ಒಂದು ಉಗುರುಗಳೋ ಕೊಟ್ಟಿರ್ತಾನೆ ಭಗವಂತ. ಮನುಷ್ಯನಿಗೆ ಇದು ಯಾವುದೂ ಕೊಟ್ಟಿಲ್ಲ. ಅವುಗಳಿಗಂತಲೂ ಪವರ್ಫುಲ್ ಆದಂಥ ಬುದ್ಧಿ, ಮಾತು ಪ್ಲಸ್ ಕೈ ಇವುಗಳನ್ನು ಕೊಟ್ಟಿದ್ದಾನೆ. ಇದೆಲ್ಲ ತಕ್ಕಂಥ ಡೇಂಜರ್ಸ್. ಸರಿಯಾಗಿ ಬಳಸ್ಕೊಂಡ್ರೆ ಉದ್ಧಾರ, ಇಲ್ಲದ್ರೆ ಎಲ್ಲ ಜೀವಿಗಳಿಗಿಂತಲೂ ಪಾತಾಳಕ್ಕೆ ಮನುಷ್ಯನೇ ಹೋಗ್ತಾನೆ. ಸೊ ಇಂಥ ಅಮೂಲ್ಯವಾದಂಥ ಕೈಯನ್ನು ಭಗವಂತ ನಮಗೆ ಕರುಣಿಸಿದ್ದಾನೆ. ಅತ್ಯಂತ ಸೂಕ್ಷ್ಮ ಇಂದ್ರಿಯವಾದಂಥ ಕಣ್ಣು, ಆ ಕಣ್ಣನ್ನು ರಕ್ಷಿಸುವಂಥ ರೆಪ್ಪೆಗಳು, ಅವು ನಿರಂತರ ತೆರೆಯುವುದು ಬಿಚ್ಚುವುದರಿಂದ ಕಣ್ಣಿನ ರಕ್ಷಣೆ. ಒಂದು ವೇಳೆ ಕಣ್ಣಿಗೆ ಏನಾದರೂ ಕಸ ಬಿದ್ದರೆ ನಮಗೆ ಅರಿವಿಲ್ಲದಂತೆಯೇ ಕಣ್ಣಿಗೆ ನೀರನ್ನು ಸರಬರಾಜಾಗಿ ಕಣ್ಣಿನ ರಕ್ಷಣೆ ಮಾಡ್ತಾನೆ. ಈ ಅಪೂರ್ವ ಯಂತ್ರದ ವಿನ್ಯಾಸ ಮಾಡಿದ ಶಿಲ್ಪಿ ಯಾರು? ಆ ಭಗವಂತ. ಈ ಎಚ್ಚರ ಇರಬೇಕು. ನಮ್ಮ ಪ್ರತಿಯೊಂದು ಇಂದ್ರಿಯವನ್ನು ಇಂದ್ರಿಯಾಭಿಮಾನಿ ದೇವತೆಗಳು ನಿಯಂತ್ರಿಸ್ತಾರೆ ಅಂತಬೋದು ನಾವು ಹಿಂದೆ ನೋಡಿದ್ದೇವೆ, ವಿಶ್ಲೇಷಣೆ ಮಾಡಿದ್ದೇವೆ. ಸೂರ್ಯ ಕಣ್ಣಿನ ದೇವತೆ, ಚಂದ್ರ ಕಿವಿಯ ದೇವತೆ, ವರುಣ ನಾಲಿಗೆಯ ದೇವತೆ. ಹೀಗೆ ನಮ್ಮ ಕ್ರಿಯೆ ಹಿಂದೆ ಅದ್ಭುತವಾದಂಥ ಒಂದು ಆಧ್ಯಾತ್ಮಿಕ ಶಕ್ತಿ ಕೆಲಸ ಮಾಡ್ತಾ ಇದೆ. ನಾವು ಪ್ರತಿಯೊಂದು ಕೆಲಸವನ್ನು ಮಾಡುವಾಗ ಈ ರೀತಿ ಅನುಸಂಧಾನ ಇದ್ದರೆ ಅದು ಕರ್ಮ ಸನ್ಯಾಸವಾಗ್ತದೆ. ಆ ಕರ್ಮ ಸನ್ಯಾಸ ಅಂದರೆ ಏನು? ಮನಸ್ಸಿನಲ್ಲಿ ಭಗವಂತ ಎಲ್ಲ ಅವನೇ ಮಾಡಿಸ್ತಾ ಇದೆ, ನಾನೇನು ಮಾಡ್ತಾ ಇಲ್ಲ ಅಂತಂಬೋದು ಒಂದು ಅನುಸಂಧಾನ. ಇದು ಕರ್ಮ ಸನ್ಯಾಸ. ಮತ್ತು ಕ್ರಿಯೆ ಮಾಡಬೇಕು. ಹೇಗೆ ಮಾಡಬೇಕು? ಪರ್ಫೆಕ್ಟಾಗಿ ತಿಳ್ಕೊಂಡೇ ಮಾಡಬೇಕು. ಎಲ್ಲವನ್ನು ಭಗವಂತನೇ ಮಾಡಿಸ್ತಾ ಇದೆ ಅಂದರೆ ನನಗೆ ಯಾಕೆ ಮಾಡಬೇಕು, ನನಗೇನು ಅವಶ್ಯಕತೆ ಅಂತ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬರಲ್ಲ. ಯಾಕೆಂತಂದರೆ ಸಮಾಜದ ಕಾಂಟ್ರಿಬ್ಯೂಷನಿಂದನೇ ನಾವು ಜೀವನ ಮಾಡ್ತಾ ಇದ್ದೇವೆ. ಇವತ್ತು ನಮಗೆ ಊಟ ಸಿಗ್ತಾ ಇದೆ ಅಂತಂದರೆ ಎಲ್ಲೋ ಒಬ್ಬ ರೈತ ಕೆಲಸ ಮಾಡ್ತಾ ಇರೋದ್ರಿಂದಾನೆ. ನಾವು ಹಾಯಾಗಿ ಫ್ಯಾನ್ ಕೆಳಗೆ ಮಲಗ್ತಾ ಇದ್ದೀವಿ ಅಂತಂದರೆ ಎಲ್ಲೋ ವಿದ್ಯುತ್ತನ್ನು ತಯಾರು ಮಾಡಿ ಸರಬರಾಜು ಮಾಡುವಂಥ ಅವರು ಇದ್ದಾರೆ. ಆದ ಕಾರಣ ನೀರು ಕುಡಿತಾ ಇದ್ದೀವಿ ಅಂತಂದರೆ ಎಲ್ಲಿಂದನೂ ನೀರು ಬರ್ತಾ ಇದೆ, ಮನೆಗೆ ಟ್ಯಾಪ್ ತಿರುಗಿಸಿದ್ರೆ ನೀರು ಬರ್ತಾ ಇದೆ. ಎಲ್ಲರ ಕಾಂಟ್ರಿಬ್ಯೂಷನ್ದನೇ ನಮ್ಮ ಜೀವನ ನಡೀತಾ ಇದೆ. ಹಾಗಾಗಿ ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇರಲೇಬೇಕು. ಪ್ರತಿಯೊಬ್ಬರು ಅವ್ರವ್ರ ಕಾಂಟ್ರಿಬ್ಯೂಷನ್ ಇರಬೇಕು. ನಮ್ಮ ಪಾಲಿಗೆ ಬಂದಂಥ ಕ್ರಿಯೆ ನಾವು ಖಂಡಿತ ಮಾಡಲೇಬೇಕು. ಎಸ್ಕೇಪ್ ಆಗೋಂಗಿಲ್ಲ. ಅದು ಪ್ರಾಮಾಣಿಕವಾಗಿ ಮಾಡಬೇಕು, ತಿಳ್ಕೊಂಡು ಮಾಡಬೇಕು. ಹೇಗಂದರೆ ಹಾಗೆ ಮಾಡಿದ್ರೆ ಪ್ರತಿ ಪ್ರಯೋಜನ ಇಲ್ಲ. ಸಮಾಜದಲ್ಲಿ ಯಾರಾದರೂ ಒಬ್ಬರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ನಮಗೆಷ್ಟು ಸಿಟ್ಟು ಬರ್ತದೆ. ಜವಾಬ್ದಾರಿ ಇಲ್ಲ, ನಿರ್ಲಕ್ಷ್ಯವಾಗಿ ಮಾಡ್ತಿದ್ದಾನೆ ಅಂತೇಳಿ. ಅದೇ ರೀತಿ ಬೇರೆಯವರು ನಮ್ಮನ್ನು ಕೈ ಎತ್ತಿ ತೋರಿಸುವಂತೆ ಕ್ರಿಯೆ ಮಾಡಬಾರದು, ಇದು ಹೇಳ್ತಾರೆ. ಹೀಗೆ ನಮ್ಮ ಕ್ರಿಯೆ ಹಿಂದೆ ಅದ್ಭುತವಾದಂಥ ಆಧ್ಯಾತ್ಮಿಕ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ ಕೃಷ್ಣ ಹೇಳ್ತಾನೆ. ಮತ್ತೊಂದು ಶ್ಲೋಕ, ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರ ವಿಮಾಂಬಸ ಅಂತ ಹೇಳ್ತಾರೆ. ನಾವು ಪೂಜೆ ಕೊನೆಯಲ್ಲಿ ಏನು ಹೇಳ್ತೇವೆ? ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೇವೆ. ಕೃಷ್ಣಾರ್ಪಣಮಸ್ತು ಅಂತ ಹೇಳಿದರೆ ಅಯ್ಯಬ್ಬ ಇನ್ನು ಪೂಜೆ ಆಯಿತು, ಇನ್ನು ನೆಕ್ಸ್ಟ್ ಕಾರ್ಯಕ್ರಮವನ್ನು ನಾವು ತೊಡಗಬಹುದು ಅಂತ ನಮಗೆ ಅನಿಸುತ್ತೆ. ಆದರೆ ಕೊನೆಯಲ್ಲಿ ಅಟೆನ್ಷನ್ ಜಾಸ್ತಿ ಇರಬೇಕಾದಲ್ಲಿ ಇದರ ಅರ್ಥ ಕೃಷ್ಣಸ್ಯ ಅರ್ಪಣಮಸ್ತು, ಭಗವಂತನಲ್ಲೇ ಅರ್ಪಿತ. ಅರ್ಪಿಸುವುದು ಅಂತಂದರೆ ಈ ಕರ್ಮವನ್ನು ಭಗವಂತ ತನ್ನ ಪೂಜಾ ರೂಪವಾಗಿ ನನ್ನ ಮೂಲಕ ನನ್ನ ಉದ್ಧಾರಕ್ಕಾಗಿ ಅವನೇ ಮಾಡಿಸಿಕೊಂಡ ಅನ್ನುವಂಥ ಸಂಕಲ್ಪವೇ ಈ ಶ್ರೀಕೃಷ್ಣಾರ್ಪಣಮಸ್ತು ಹಿಂದೆ ಇರಬೇಕಾದ್ದು. ಮತ್ತೊಮ್ಮೆ ಹೇಳ್ತೀನಿ, ಆ ಭಗವಂತ ಈ ಕರ್ಮವನ್ನು ತನ್ನ ಪೂಜಾ ರೂಪವಾಗಿ ನನ್ನ ಮೂಲಕ ನನ್ನ ಉದ್ಧಾರಕ್ಕಾಗಿ ಅವನೇ ಮಾಡಿಸಿಕೊಂಡ. ಇದು ಈ ಸಂಕಲ್ಪ, ಅದರ ಹಿಂದಿರುವಂಥ ಸಂದೇಶ. ಹೀಗೆ ನಾವು ಕರ್ಮವನ್ನು ಮಾಡಿದಾಗ ಯಾವ ಕರ್ಮದ ಲೇಪವೂ ನಮಗೆ ಅಂಟೋದಿಲ್ಲ. ಕರ್ಮದ ಲೇಪ ಯಾವಾಗ ಆಗತ್ತೆ? ನನ್ನಿಂದ ಆಯಿತು, ನಾನೇ ಮಾಡಿದ್ದು ಅಂತಂದಾಗೆ ಲೇಪ ಆಗೋದು. ಅದರ ಆಮೇಲೆ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಭಗವಂತ ನನ್ನ ಹತ್ರ ಮಾಡಿದ್ದು ಭಗವಂತ ಅಂತ ಅನ್ನೋದಾದರೆ ನಮಗೆ ಅಟ್ಯಾಚ್ಮೆಂಟ್ ಯಾಕೆ ಬರ್ತದೆ? ಬರೋದಿಲ್ಲ. ಹಾಗಾಗಿ ಕರ್ಮ ಲೇಪ ಇರೋದಿಲ್ಲ. ಇದು ಆನಂದಮಯವಾದಂಥ ಒಂದು ವಿಸ್ಮಯ ಅಂತ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ತಾವರೆ ಎಲೆ ಹೇಗಿರುತ್ತೆ? ತಾವರೆ ಎಲೆ ನೀರಿನಲ್ಲೇ ಇದ್ದರೂ
ಕೂಡ ಹೇಗೆ ನೀರನ್ನು ತನಗೆ ಅಂಟಿಸಿಕೊಳ್ಳೋದಿಲ್ಲವೋ ಹಾಗೆ ಕರ್ಮದ ಜೊತೆಗೇ ಇದ್ದು ಕರ್ಮ ಮಾಡಿ ಕರ್ಮವನ್ನು ಅಂಟಿಸಿಕೊಳ್ಳದೇ ಇರುವುದೇ ಈ ಅನುಸಂಧಾನದಿಂದ ಮಾತ್ರ ಸಾಧ್ಯ. ತಾವರೆ ಎರೆ ಅದು ಕೆಸರಿನಲ್ಲೇ ಬೆಳೆಯೋದು, ಬೇರೆ ಕಡೆನೇ ಬೆಳೆಯೋದಿಲ್ಲ. ಅದು ಒಳ್ಳೆ ನೀರಿರೋ ಕಡೆ ಬೆಳೆಯಲ್ಲ, ಎಲ್ಲಿ ಕೆಸರಿರ್ತೀಯೋ ಅಲ್ಲೇ ಬೆಳೆಯುತ್ತೆ. ಆದರೆ ಆ ನೀರನ್ನು ಸ್ವಲ್ಪ ಕೂಡ ಅಂಟಿಸಿಕೊಳ್ಳೋದಿಲ್ಲ. ನೀವು ಆ ಎಲೆ ಮೇಲೆ ನೀರು ಹಾಕಿದರೆ ಕೂಡ ಸ್ವಲ್ಪ ಕೂಡ ಒದ್ದೆ ಆಗಲ್ಲ, ಕೆಳಗೆ ಬಿದ್ದುಬಿಡ್ತದೆ. ಆ ರೀತಿ ಇರಬೇಕು. ಕರ್ಮವನ್ನು ಮಾಡಬೇಕು, ಆದರೆ ಅಂಟಿಸಿಕೊಳ್ಳಬಾರ್ದು. ನಾನೇ ಮಾಡಿದೆ, ನನ್ನಿಂದನೇ ಆಯಿತು, ನಾನಲ್ಲದ್ರೆ ಯಾರು ಮಾಡ್ತಿದ್ರು, ಇಂಥ ಕೆಲಸಗಳು ನಾನೇ ಮಾಡಲಿಕ್ಕೆ ಸಾಧ್ಯ, ನಾನು ಮಾಡಿದೆ, ನಾನು ಯಾರೂ ಗುರ್ತಿಸ್ತಾ ಇಲ್ಲ, ಈ ಥರ ಮಾತುಗಳಿಂದ ಕರ್ಮ ಲೇಪ ಆಗ್ತದೆ. ಯಾಕೆಂದರೆ ಲೇಪ ಅಂದ್ರೆ ರೀತಿ ಏನು, ನಾನೇ ಮಾಡಿದ್ದು ಅಂತಂತಾದರೆ ನನ್ನನ್ನು ಯಾರೂ ಗುರ್ತಿಸ್ತಾ ಇಲ್ಲ ಎಂಬುದು ಶುರು ಆಗ್ತದೆ. ಮತ್ತೊಂದು ಶ್ಲೋಕ, ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರ್ ಇಂದ್ರಿಯೈರ್ ಅಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ ಅಂತ ಹೇಳ್ತಾರೆ. ಶಾಸ್ತ್ರದ ಸಂಪ್ರದಾಯದಂತೆ ಒಂದು ವಿಷಯವನ್ನು ನಾವು ಹೇಳಿ ಕೊನೆಗೆ ಆ ರೀತಿ ಅನುಷ್ಠಾನ ಮಾಡಿದವ್ರ ಬಗ್ಗೆ ಹೇಳಿ ನಮಗೆ ಆ ವಿಷಯದಲ್ಲಿ ಭರವಸೆ ಬರುವಂತೆ ಮಾಡ್ತಾರೆ. ಇದನ್ನೇ ಅಂತಾರೆ ಅರ್ಥವಾದ ಅಂತ ಕರೀತಾರೆ. ನಾವು ಎಲ್ಲ ವ್ರತಗಳಲ್ಲಿ ನೋಡಿದ್ದೇವೆ. ವಿನಾಯಕ ಗಣೇಶ ಚತುರ್ಥಿ ದಿನ ಆಗ್ಬೋದು, ಸತ್ಯನಾರಾಯಣ ವ್ರತದ ದಿನ ಆಗ್ಬೋದು, ಆ ಕತ್ತಿಗಳು ಹೇಳೋಕ್ಕಲ್ಲ ಶೂತ ಸೌನಕಾದಿಗಳು ಈ ರೀತಿ ಕಥೆ ಹೇಳಿದ್ರು. ಆವಾಗ ಅವ್ರು ಹೇಳಿದ್ರು ಇದನ್ನು ಮೊದಲು ಯಾರು ಆಚರಿಸಿದ್ರು, ಅವರಿಂದ ಇದಕ್ಕೆ ಏನಾಯಿತು, ಸೊ ಮೊದಲು ಇದನ್ನು ಯಾರು ಮಾಡಿದರು, ಅವ್ರಿಗೆ ಏನಾಯಿತು, ಇದು ಕುತೂಹಲ ನಾವು ಮಾಡೋ. ಯಾಕಂದರೆ ನಮಗೂ ಏನಾದರೂ ಆಗುತ್ತೇನೋ ಅಂತ. ನಾವು ಕೂಡ ವ್ಯವಹಾರದಲ್ಲೇ ಅದೇ ರೀತಿ ಮಾಡ್ತೇವೆ. ಇದನ್ನು ಯಾರಾದರೂ ಮುಂಚೆ ಮಾಡಿದ್ದಾರಾ, ಅವ್ರ ಅನುಭವ ಏನು ಅಂತ. ಇದನ್ನೇನಂತೇವೆ ಅರ್ಥವಾದ ಅಂತ ಕರೀತಾರೆ. ಯಾವುದೇ ವಿಷಯವನ್ನು ನಾವೇ ಮೊದಲು ಆರಂಭಿಸೋದು ಸ್ವಲ್ಪ ಕಷ್ಟ, ಆದರೆ ಅದು ಹಿಂದಿನಿಂದಲೂ ನಡ್ಕೊಂಡು ಬಂದ ವಿಚಾರ ಅಂತಂದಾಗ ಆ ವಿಷಯದ ಬಗ್ಗೆ ನಮಗೆ ಧೈರ್ಯ ಬರುತ್ತೆ. ಹಾಗೆ ಕೃಷ್ಣ ಇಲ್ಲಿ ಜ್ಞಾನಿಗಳು ಸನ್ಯಾಸಯುಕ್ತವಾದಂಥ ಕರ್ಮಯೋಗ ಮಾಡುವುದನ್ನು ಪ್ರಸ್ತಾಪಿಸ್ತಾನೆ. ಯೋಗಿಗಳು ದ್ವಂದ್ವಾತೀತವಾದ ಫಲಕಾಮನೆ ಇಲ್ಲದೆ ನನ್ನೊಳಗೆ ಭಗವಂತ ತನ್ನ ಪೂಜೆಯನ್ನು ನನ್ನ ಮೂಲಕ ನನ್ನ ಉದ್ಧಾರಕ್ಕೋಸ್ಕರ ಮಾಡಿಸ್ತಿದ್ದಾನೆ ಅಂತ ತಿಳಿದು ಕರ್ತವ್ಯ ದೃಷ್ಟಿಯಿಂದ ಕರ್ಮ ಮಾಡ್ತಾರೆ. ಅವರಿಗೆ ಅಹಂಕಾರ ಮಮಕಾರ ಇರೋದೇ ಇಲ್ಲ. ಇದರಿಂದ ಮನಸ್ಸು ಶುದ್ಧ ಆಗ್ತದೆ. ಶುದ್ಧ ಮನಸ್ಸಿಗೆ ಶುದ್ಧ ವಿಷಯ ಗ್ರಹಣ ಮಾಡಲು ಸಾಧ್ಯ ಆಗ್ತದೆ. ಶುದ್ಧ ವಿಷಯ ಗ್ರಹಣ ಅಂತಂದರೆ ಶಾಸ್ತ್ರಕಾರರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅದೇ ಅರ್ಥದಲ್ಲಿ ಗ್ರಹಿಸೋದು. ಹೀಗೆ ಅರ್ಥ ಮಾಡಿಕೊಳ್ಬೇಕಾದ್ರೆ ನಮ್ಮ ಮನಸ್ಸು ಶಾಸ್ತ್ರಕಾರರ ಮನಸ್ಸಿಗೆ ಟ್ಯೂನ್ ಆಗಬೇಕು, ಅಥವಾ ನಾವು ಅವರ ಸ್ಥಾನಕ್ಕೆ ಏಳಬೇಕು, ಹಾಗೂ ಅವರ ಸ್ಥಾನದಲ್ಲಿ ನಿಂತು ಯೋಚಿಸಬೇಕು, ಕಾಂಟೆಂಪ್ಲೇಟ್ ಮಾಡಬೇಕು. ಇಲ್ಲದಿದ್ದರೆ ನಿಜವಾದಂಥ ವಿಷಯ ನಮಗೆ ಗ್ರಹಣ ಆಗೋದಿಲ್ಲ. ಅವರು ಹೇಗೆ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು, ಇಲ್ಲದ ತಪ್ಪು ಬರ್ತದೆ. ಈಶಾವಾಸ್ಯೋಪನಿಷತ್ ಒಂದು ಕಡೆ ಬರ್ತದೆ, ಕುರುವನ್ನೇಹ ಕರ್ಮಾಣಿ ಅಂತ. ಕರ್ಮವನ್ನು ಮಾಡು, ಎಲ್ಲಿ ಮಾಡು, ಇಲ್ಲಿ ಮಾಡು ಅಂತ ಹೇಳಿದ್ದಾರೆ. ಇಲ್ಲಿ ಮಾಡು ಅಂತ ಆತ ಎಲ್ಲಿ ಹೇಳಿದ್ದಾನೆ, ಎಲ್ಲಿ ನಿಂತು ಹೇಳಿದ್ದಾನೆ? ಇಲ್ಲಿ ಅಂದ್ರೆ ಅರ್ಥ ಏನು? ನಾನೀಗ ಇಲ್ಲಿ ಅಂತಂದರೆ ಸದ್ಯ ನಮ್ಮ ಮನೆಯಲ್ಲಿ ಅಂತ ಅರ್ಥ. ಮತ್ತು ನಮ್ಮ ಮನೆ ಅಂತಂದರೆ ಬೆಂಗಳೂರಿನಲ್ಲಿ ಅಂತ ಅರ್ಥ. ನಾನು ಎಲ್ಲಿ ಇರ್ತೀನೋ ಅಲ್ಲಿ ಅಂತಂದರೆ ಅಲ್ಲಿ ನನ್ನ ಕಣ್ಣೆದುರುಗಡೆ ಏನಿದೆಯೋ ಅದೇ ಅಂತ ಅರ್ಥ. ಈಗ ಇಲ್ಲಿ ಅಂದರೆ ನನ್ನ ಕಣ್ಣೆದುರುಗಡೆ ನನ್ನ ಮನೆ ಇದೆ, ಹಾಗಾಗಿ ನನ್ನ ಮನೆ ಅಂತ ಅರ್ಥ. ಬಸ್ ಸ್ಟ್ಯಾಂಡಿಗೆ ಹೋಗಿ ಇಲ್ಲಿ ಅಂತಂದರೆ ನನ್ನ ಕಣ್ಣೆದುರಿಗೆ ಏನಿದೆ, ಬಸ್ ಸ್ಟ್ಯಾಂಡ್ ಇದೆ, ಹಾಗಾಗಿ ಬಸ್ ಸ್ಟ್ಯಾಂಡು ಅಂತಾರೆ. ಹಾಗೆ ಈ ಶ್ಲೋಕವನ್ನು ಹೇಳಿದವರು ಎಲ್ಲಿ ನಿಂತು ಹೇಳಿದ್ದು, ಅವ್ರ ಕಣ್ಣೆದುರಿಗೆ ಏನಿತ್ತು ಅಂತಂತಂದರೆ, ಸ್ವಯಂಭೂ ಮನ್ವಂತರದಲ್ಲಿ ಹಸುರು ಶಕ್ತಿಯಿಂದ ನನ್ನ ಈ ಜಗತ್ತನ್ನು ಕಾಪಾಡು ಅಂತ ಸ್ವಯಂಭೂಮನು ಭಗವಂತನಲ್ಲಿ ಮನಸ್ಸಿಟ್ಟು ಹೇಳಿದಂಥ ವಿಚಾರ ಇದು. ಈಗ ಇಲ್ಲಿ ಅಂತಂದರೆ ಕಣ್ಣೆದುರುಗಡೆ ಏನಿದೆ, ಆತ ಮನಸ್ಸಿನಲ್ಲಿ ಭಗವಂತನ ನೋಡ್ತಾ ಇದ್ದಾನೆ. ಎಲ್ಲಿ ಕರ್ಮ ಮಾಡಬೇಕು? ಭಗವಂತನಲ್ಲಿ ಕರ್ಮ ಮಾಡಬೇಕು. ಅಂದರೆ ಭಗವಂತನ ಅನುಸಂಧಾನದಿಂದ ಭಗವಂತ ಹೇಳಿದಂಗೆ ಮಾಡಬೇಕು ಅಂತ. ಇದು ನಾವು ಸ್ವಲ್ಪ ಅವರ ಡೀಪಾಗಿ ನೋಡ್ರೇ ಅರ್ಥ ಆಗ್ತದೆ, ಇಲ್ಲದ್ರೆ ಏನಾಗ್ತದೆ ತಪ್ಪು ತಿಳುವಳಿಕೆ ಆಗ್ಬಿಡ್ತದೆ. ಸೊ ಹಾಗಾಗಿ ಕೃಷ್ಣ ಹೇಳ್ತಾನೆ, ಯೋಗಿಗಳು ಕೂಡ ಅಹಂಕಾರ ಮಮಕಾರ ತೊರೆದು ಭಗವದರ್ಪಣ ಬುದ್ಧಿಯಿಂದ, ಮೈಯಿಂದ, ಮನದಿಂದ, ಬುದ್ಧಿಯಿಂದ ಮತ್ತು ಇಂದ್ರಿಯಗಳಿಂದ ಕರ್ಮಾನುಷ್ಠಾನವನ್ನು ಮಾಡ್ತಾ ಇದ್ರು. ಈ ವಿಚಾರಕ್ಕೆ ಮತ್ತಷ್ಟು ಒತ್ತು ಕೊಡುವಂತೆ ಮತ್ತೊಂದು ಹೇಳ್ತಾನೆ, ಯುಕ್ತಃ ಕರ್ಮಫಲಂ ತ್ಯಕ್ತ್ವಾ ಶಾಂತಿಂ ಆಪ್ನೋತಿ ನೈಷ್ಠಿಕೀಂ ಅಯುಕ್ತಃ ಕಾಮಕಾರಿಗಿಣ ಫಲೇಸಕ್ತಃ ನಿಬದ್ಧತೆ ಅಂತ ಹೇಳ್ತಾರೆ. ಕರ್ಮಯೋಗಕ್ಕೆ
ತನ್ನನ್ನು ತಾನು ತೊಡಗಿಸಿಕೊಂಡವನು. ಕರ್ಮಯೋಗಕ್ಕೆ ಅಂತಂದರೆ ಒಂದು ಕೆಲಸವನ್ನು ಚೆನ್ನಾಗಿ ತಿಳ್ಕೊಂಡು ಮಾಡೋದು ಅಂತ ಅರ್ಥ. ಕರ್ಮಯೋಗ ಅಂತಂದರೆ ಮತ್ತೆ ಅದೇನು ಫಾರಿನ್ ಮ್ಯಾಟ್ರ್, ಯಾವುದೋ ಒಂದು ಟೆಕ್ನಿಕಲ್ ವರ್ಡ್ ಅಂತ ಅಂದ್ಕೋಬೇಡಿ. ಕರ್ಮಯೋಗ ಅಂತಂದರೆ ಒಂದು ಕೆಲಸವನ್ನು ತಿಳ್ಕೊಂಡು ಮಾಡೋದು ಅಂತ ಅರ್ಥ. ಅದನ್ನು ತಿಳ್ಕೊಂಡವನು ಭಗವತ್ ಪ್ರಜ್ಞೆಯಲ್ಲಿ ಕರ್ಮ ಮಾಡ್ತಾನೆ, ಜ್ಞಾನಾನಂದದ ತುದಿಯಾದಂಥ ಮೋಕ್ಷವನ್ನು ಪಡಿತಾನೆ. ಈಗ ಭಗವಂತನೇ ನನ್ನ ಹತ್ರ ಮಾಡಿಸ್ತಾ ಇದ್ದೇನೆ ಅಂತ ಮನಸ್ಸಲ್ಲಿ ಇದ್ದವನಿಗೆ ಬೇರೆ ಸ್ಟ್ರೆಸ್ಸು ಟೆನ್ಷನು ಏನೂ ಇರಲ್ಲ, ಯಾವಾಗೂ ಶಾಂತಿಯಾಗಿರ್ತಾನೆ. ಆ ಶಾಂತಿ ಅಭ್ಯಾಸ ಆಗೋಯ್ತು ಅಂದ್ಕೊಳ್ಳಿ, ಅದೇ ಮೋಕ್ಷ. ನಾವು ಯಾವುದೋ ಒಂದು ಫಲಕಾಮನೆಯಿಂದ ಕರ್ಮ ಮಾಡಿದರೆ ಅದರಿಂದ ಯಾವುದೇ ಫಲ ಸಿಗುವುದಿಲ್ಲ ಅಂತ ಅರ್ಥ ಅಲ್ಲ. ಆದರೆ ಆ ಫಲ ನಮಗೆ ಎಷ್ಟು ಉಪಯುಕ್ತ ಎನ್ನುವಂಥ ಅರಿವು ನಮಗೆ ಇರುವುದಿಲ್ಲ, ಹಾಗೂ ಅದು ಪೂರ್ಣವಾದ ಫಲ ಆಗಿರೋದಿಲ್ಲ. ಯಾಕಂದರೆ ನಮಗೆ ಯಾವುದನ್ನು ಭಗವಂತನ ಕೇಳಿದಾಗ ನಾವು ಕೇಳ್ತೇವೆ, ನನಗೆ ಐಶ್ವರ್ಯ ಕೊಡು, ಹಣ ಕೊಡು, ಒಳ್ಳೆ ಓದು ಕೊಡು, ಒಳ್ಳೆಯದೇ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಆದರೂ ತುಂಬ ನಮಗೆ ಒಳ್ಳೆಯದಾಗ್ತದೆ ಅಂತ ನೋಡಬೇಕು. ಅದು ಕೆಟ್ಟದಾಯ್ತು ಅಂದ್ಕೊಳ್ಳಿ, ಮತ್ತು ಅದಕ್ಕೆ ತುಂಬ ಕಷ್ಟ ಆಗ್ತದೆ. ಹಿಂದೆ ಒಂದು ಚಮತ್ಕಾರದಿಂದ ಒಂದು ವಿಷಯ ಹೇಳ್ತಿದ್ದೆ, ಇದನ್ನು ಅನೇಕ ಬಾರಿ ಪ್ರಸ್ತಾವನೆ ಮಾಡಿದ್ದೆ. ಒಬ್ಬನು ಕೇಳ್ತಾನೆ, ದೇವ್ರ ಪ್ರತ್ಯಕ್ಷ ಏನು ಕೇಳ್ತಿ? ದೇವ್ರ ಪ್ರತ್ಯಕ್ಷ ಏನು ಕೇಳ್ತೇನೆ? ಒಳ್ಳೆ ಕೆಲಸವನ್ನು ಕೇಳ್ತೇನೆ. ಒಳ್ಳೆ ಕೆಲಸ ಯಾಕೆ ಬೇಕು? ಹಣ ಸಂಪಾದನೆಗೆ. ಅದೇನೋ ಡೈರೆಕ್ಟಾಗಿ ಹಣವೇ ಕೇಳಿದ್ರೆ ಆಯ್ತಲ್ಲ. ಹೌದು, ಭಗವಂತನ ಹೋದರೆ ಹಣನೇ ಕೇಳ್ತೇನೆ. ಹಣ ಯಾಕೆ ಬೇಕು? ಸುಖ ಪಡಲಿಕ್ಕೆ. ಮತ್ತು ಹಣದಿಂದ ಮತ್ತೆ ಸುಖ ಬರ್ತದೋ ಇಲ್ವೋ ಗೊತ್ತಿಲ್ಲ, ಡೈರೆಕ್ಟಾಗಿ ಸುಖವೇ ಕೇಳಿಬಿಡು, ಆಯ್ತು. ಸುಖ ಯಾಕೆ ಬೇಕು? ನೆಮ್ಮದಿಯಿಂದ ಇರಲಿಕ್ಕೆ. ಡೈರೆಕ್ಟಾಗಿ ಭಗವಂತ ನೆಮ್ಮದಿಯೇ ಕೇಳಲ್ಲ, ಮತ್ತು ಇದೊಂದು ಯಾಕೆ? ನೆಮ್ಮದಿ ಅಂತಂದರೆ ಶಾಂತಿ. ಆ ಶಾಂತಿಯನ್ನು ಡೈರೆಕ್ಟಾಗಿ ಕೇಳಿಬಿಡು. ಹಾಗೆ ಮನುಷ್ಯನಿಗೆ ಏನು ಬೇಕು ಗೊತ್ತಾಗೋದಿಲ್ಲ. ತಾನು ಬಯಸೋದೊಂದು, ಆದರೆ ಅದರಿಂದ ಆಗುವಂಥದ್ದು ಇನ್ನೊಂದು ರೀತಿ. ನಾವು ಜ್ಯೋತಿಷದಲ್ಲಿ ಇದು ಅನೇಕ ಬಾರಿ ನೋಡಿದ್ದೇವೆ. ಬಹಳ ಜನ ವಿವಾಹ ವಿಚಾರದಲ್ಲಿ ಇದು ಕಂಡು ಬರ್ತದೆ. ಅವರ ರಿಕ್ವೈರ್ಮೆಂಟ್ಸಿಗೂ ಮದುವಾದ ನಂತರ ಅವ್ರು ಬಿಹೇವ್ ಮಾಡೋದಕ್ಕೂ ಗಜಗಜಾಂತರ ವ್ಯತ್ಯಾಸ ಇರ್ತದೆ. ರಿಕ್ವೈರ್ಮೆಂಟ್ಸ್ ವಿಚಾರ ಬಂದಾಗ ಒಳ್ಳೆ ಹುಡುಗಿ ಬೇಕು, ಚೆನ್ನಾಗಿ ನೋಡಲಿಕ್ಕೆ ತುಂಬ ಚೆನ್ನಾಗಿರಬೇಕು, ಎಲ್ಲರೂ ನೀವು ಒಳ್ಳೆ ಹುಡುಗಿಯನ್ನು ಮದುವೆ ಮಾಡ್ಕೊಂಡು ಅಂತ ಹೇಳೋವಂಥ ಅಂದ ಇರಬೇಕು. ನಂತರ ಆ ಹುಡುಗಿ ಅಪ್ಪ ಅಮ್ಮ ಎಲ್ಲ ಅನುಕೂಲವಾಗಿರಬೇಕು. ಆ ಹುಡುಗಿ ಮತ್ತೆ ಓದಿಕೊಂಡಿರಬೇಕು, ಒಬ್ಬರೇ ಸಂಪಾದನೆ ಮಾಡೋದಕ್ಕೆ ಆ ಹುಡುಗಿನೂ ಉದ್ಯೋಗ ಮಾಡ್ತಾ ಇರಬೇಕು, ಫ್ಲೆಕ್ಸಿಬಲ್ ಆಗಿರಬೇಕು ಅಂತ ಅಂದ್ಕೊಳ್ತಾರೆ. ಓಕೆ, ಇವನು ರಿಕ್ವೈರ್ಮೆಂಟ್ ಬೇಸಾಗಿ ಎಲ್ಲ ಅನುಕೂಲವಾಗಿ ಸಿಕ್ತು. ಆದರೆ ಏನಾಯಿತು, ಅಷ್ಟು ಕ್ವಾಲಿಟೀಸ್ ಇರೋರಿಗೆ ಡಾಮಿನೇಷನ್ ಇರ್ತದೆ. ಸ್ವಲ್ಪ ಡಾಮಿನೇಟ್ ಮಾಡ್ತೀವಿ. ನೀನು ಕೇಳ್ಕೊಂಡಿಲ್ಲ, ಆ ಹುಡುಗಿ ನನ್ನನ್ನು ಡಾಮಿನೇಟ್ ಮಾಡಬಾರ್ದು ಅಂತ ಕ್ರೈಟೀರಿಯಾ ಇಲ್ಲ. ಆ ಹುಡುಗಿ ಚೆನ್ನಾಗಿ ಓದಿಕೊಂಡು ತನ್ನ ಉದ್ಯೋಗ ಮಾಡ್ತಾ ಇಂಡಿಪೆಂಡೆಂಟಾಗಿರ್ತಾಳೆ. ಸ್ವಲ್ಪ ನೋಡಲಿಕ್ಕೆ ಚೆನ್ನಾಗಿದ್ದರೂ ಕೂಡ ಇವನ ಜೊತೆ ಇನ್ನೂ ಭಾಳ ಜನ ಸಪೋರ್ಟ್ ಮಾಡೋರೇ ಇರ್ತಾರೆ. ಸೊ ಹಾಗಾಗಿ ಧೈರ್ಯ ಇರುತ್ತೆ ಆ ಹುಡುಗಿಗೆ. ಯಾವಾಗ ಧೈರ್ಯ ಇರುತ್ತೋ ನಾವು ಹೇಳಿದ ಮಾತು ಕೇಳೋ ಅವಶ್ಯಕತೆ ಇಲ್ಲ. ಏನಾಗ್ತದೆ, ಮದುವೆ ಆದ ಮೇಲೆ ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ. ಯಾಕೆಂತಂದ್ರೆ ಆ ರಿಕ್ವೈರ್ಮೆಂಟ್ ಇಲ್ಲ ಫಸ್ಟ್. ಯಾಕೆಂತಂದರೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅಂದುಕೊಂಡವರು, ಯಾಕೆಂತಂದರೆ ಮನೆ ಕೆಲಸ ಮಾಡದೆ ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳಬೇಕು ಅಂತ ಓದಿಕೊಂಡು ಒಳ್ಳೆಯ ಉದ್ಯೋಗವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಇವನಿಗೇನು, ಅವಳು ಸಂಪಾದನೆ ಮಾಡ್ತಾ ಇದ್ದರೆ ಮಕ್ಕಳನ್ನ ಇನ್ನೂ ಚೆನ್ನಾಗಿ ಓದಿಸ್ಬೋದು ಅಂತ ಹಿಂದೆ ಒಂದು ಆಸೆ. ಆದರೆ ಅಷ್ಟು ಚೆನ್ನಾಗಿ ಓದಿಕೊಂಡು ಮಾಡಿಗಳು ನಾವು ಹೇಳಿದಂಗೆ ಹೆಂಗೆ ಕೇಳ್ತಾಳೆ? ಯಾಕಂತ ಮದುವಾದ ಮೇಲೆ ನಮಗೊಂದು ಇರ್ತದೆ, ನಮ್ಮಪ್ಪ ಅಮ್ಮ ಅವರೆಲ್ಲ ಹಿಂದಿನ ಕಾಲವರೆಲ್ಲ ಕಡೆ ಗಂಡ ಹೆಂಡ್ತಿ ಮಾಡಿ ಕೇಳ್ತದೆ, ನೀನು ನಾನು ಹೇಳಿದ ಮಾತು ಕೇಳಬೇಕು. ಅದು ಅಪ್ಡೇಟ್ ಆಗೋದೇ ಇಲ್ಲ. ನಾನು ಹೇಳಿದ ಮಾತೇ ಕೇಳೋದು ಅವಶ್ಯಕತೆ ಇಲ್ಲ. ನಾನು ಇಬ್ಬರು ಒಬ್ಬರನ್ನೊಬ್ಬರು ಒಳ್ಳೆಯ ವಿಷಯನ ಮಾತು ಕೇಳೋಣ ಅಂತಂದರೆ ಏನು ಗಲಾಟೆ ಬರಲ್ಲ. ಆದರೆ ಒಂದು ಅಹಂಕಾರ ಇರ್ತದೆ, ನಾನು ಹೇಳಿದ ಮಾತು ನೀ ಕೇಳಬೇಕು, ಮನೆಗೆ ನಾನು ದೊಡ್ಡವನು, ಪುರುಷ ಅಹಂಕಾರ ಸ್ಟಾರ್ಟ್ ಆಗ್ತದೆ. ಆವಾಗ ಏನಾಗ್ತದೆ, ನಾನೇ ಕೇಳಬೇಕು, ನೀ ಹೇಳ್ದಂಗೆ ಕೇಳೋದಿಲ್ಲ ಅಂತ ಹೇಳ್ತೇನೆ. ಹಳೆ ಕಾಲದಲ್ಲಾರೆ ಏನೋ ದುಡ್ಡು ಗಿಡ್ಡು ಸ್ವಲ್ಪ ಸಂರಕ್ಷಣೆ ಇರ್ತದೆ, ಅದ ಕಾರಣ ಗಂಡನ ಹೇಳಿ ಮಾತು ಕೇಳೋ ಇದ್ದರು. ಈಗ ಅವಳ ಕೆಲಸ ಅವಳೇ ಮಾಡ್ಕೊಳ್ತಾ ಇದ್ದಾಗ ಇವನಿಗೆ ಮತ್ತೆ ಕೇಳಬೇಕು. ಅಲ್ಲಿಂದ ಶುರು ಆಗ್ತದೆ, ಕೋಲ್ಡ್ ವಾರಿಂದ ಹಾಟ್ ವಾರ್ ಶುರು ಆಗಿ ಆಯಿತು, ಇನ್ನು ನೀನು ಬೇಡ, ಇನ್ನು ನನ್ನ ಡೈವರ್ಸ್ ತೊಗೊಳ್ಳೋಣ. 10 ಜನದಲ್ಲಿ 6 ಜನ ಡೈವರ್ಸ್ ತೊಗೊಳ್ತಿದ್ದಾರೆ, ಯಾಕಂದರೆ ಅವಕಾಶ ಇದೆ ಅದಕ್ಕೆ. ಸೊ ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡುವಂಥ ಹುಡುಗಿ ಬೇಕು ಅಂತ ಯಾರೂ ರಿಕ್ವೈರ್ಮೆಂಟ್ ಇಟ್ಕೊಳ್ಳಲ್ಲ. ಆದರೆ ಇದೆಲ್ಲ ತನ್ನ ರಿಕ್ವೈರ್ಮೆಂಟ್ಸ್ ಎಲ್ಲ ಇದ್ದರೆ ನೆಮ್ಮದಿ ಆಗುತ್ತೆ ಅಂತ ಅವನು ಅಂದ್ಕೊಳ್ತಾನೆ. ಸೇಮ್ ವೈಸ್ ವರ್ಸ ಹೆಣ್ಮಕ್ಕಳು ಅಷ್ಟೆ. ಅವ್ರ ರಿಕ್ವೈರ್ಮೆಂಟ್ಸು ಒಳ್ಳೆ ಹುಡುಗ ನೋಡ್ಲಿಕ್ಕೆ ಚೆನ್ನಾಗಿರಬೇಕು,
ಒಳ್ಳೆ ಹೈಟ್ ಇರಬೇಕು, ಒಳ್ಳೆ ಉದ್ಯೋಗಸ್ಥನಾಗಿರಬೇಕು, ಬೆಂಗಳೂರಂಥ ಊರಲ್ಲಿ ಒಳ್ಳೆ ಫ್ಲ್ಯಾಟು ಮನೆಯೋ ಇರಬೇಕು, ಅಪ್ಪ ಅಮ್ಮಂದ್ರ ದೂರ ಇರಬೇಕು. ಅಪ್ಪ ಅಮ್ಮಂದ್ರ ದೂರ ಇರಬೇಕು ಅಂತಂದರೆ ಹುಟ್ಟಿದಾಗಿಂದ ಪ್ರೀತಿ ಮಾಡಿ ಓದಿಸಿ ಅಂಥ ಅಪ್ಪ ಅಮ್ಮನ್ನೇ ದೂರ ಇಟ್ಟವನು ನಾಳೆ ನನ್ನನ್ನು ದೂರ ಇಡಲ್ವಾ? ಆಲೋಚನೆ ಮಾಡೋದು ಬೇಡವಾ? ನನ್ನನ್ನು ದೂರ ಇಡ್ತಾನೆ. ಯಾಕೆಂದರೆ ಕೃತಜ್ಞತೆ ಅಲ್ವಾ? ಅಪ್ಪ ಅಮ್ಮನ ಪ್ರೀತಿ ಮಾಡಿ ಓದಿಸಿ ಅಪ್ಪ ಅಮ್ಮನ್ನೇ ದೂರ ಹಾಕಿದವನು ನಾಳೆ ಹೆಂಡ್ತಿ ನನ್ನ ದೂರ ಹಾಕಲ್ಲ ಅಂತ ಏನು ಗ್ಯಾರಂಟಿ? ಆ ಥರ ಪ್ರಶ್ನೆ ಯಾರಿಗೂ ಬರಲ್ಲ. ಓ, ನನಗೋಸ್ಕರ ನೀನು ಅಪ್ಪ ಅಮ್ಮನ್ನೇ ಬಿಟ್ಟು ಬಂದಿದ್ಯಾ, ನೀ ತುಂಬ ನಾನು ಸಿನ್ಸಿಯರ್ ಲವ್ ಮಾಡ್ತಾ ಇದ್ದಿ. ಹುಚ್ಚಾಟ. ನಮಗೆ ಗೊತ್ತಿಲ್ಲ ನಿಜವಾಗಿ ಏನಾಗ್ತದೆ ಅಂತ. ಸೊ ಓದಿಕೊಳ್ಳೋ ಕಾಲಕ್ಕಾಗಲಿ, ಉದ್ಯೋಗ ಮಾಡೋ ಕಾಲಕ್ಕಾಗಲಿ, ಮದುವೆ ಮತ್ತು ಮಕ್ಕಳು, ಈ ಯಾವ ವಿಚಾರದಲ್ಲೂ ಕೂಡ ನಾವು ಭಗವಂತನ ಸಹಕಾರವನ್ನು ನಾವು ಕೇಳ್ತೇವೆ. ಆದರೆ ಅದು ನಿಜವಾಗೂ ನಮಗೆ ಶಾಂತಿ, ನಮಗೆ ಸಂತೋಷ ಕೊಡುವುದೇನಾ ಅಂತ ನಾವು ಒಂದು ಕ್ಷಣ ಕೂಡ ಆಲೋಚನೆ ಮಾಡೋದಿಲ್ಲ. ಪಕ್ಕನ ಮನವನ್ನು ಓದಿಸಿದ್ದಾನೆ, ನಾನು ಅದೇ ಓದಿಸ್ಬೇಕು. ಆದರೆ ನಮ್ಮ ಮಗನ ಬುದ್ಧಿವಂತಿಕೆ ಹೇಗಿದೆ, ಅವನಿಗೂ ತೊಂದರೆ ಆಗಬಾರ್ದು, ಆ ಥರ ಆಲೋಚನೆ ಮಾಡೋ ತಂದೆ ತಾಯಿಗಳಿಲ್ಲ. ಎಲ್ಲರೂ ದೊಡ್ಡ ದೊಡ್ಡ ಉದ್ಯೋಗಗಳನ್ನ ಹೊಡಿತಾ ಇದ್ದಾರೆ, ನಾನು ಆ ಉದ್ಯೋಗ ಹೊಡಿಬೇಕು. ಆದರೆ ನಮಗೆ ನಮ್ಯತೆ ಎಲ್ಲಿ ಸಿಗತ್ತೆ? ನನ್ನ ಕ್ರೈಟೀರಿಯಾ ಏನು, ನನಗೆ ಯಾವುದು ಯೋಗ್ಯ, ಆ ಥರ ಯಾರೂ ನೋಡಲ್ಲ. ವಿವಾಹ ಅಂದು ಸರಿ, ಮಕ್ಕಳ ವಿಚಾರ, ಮಕ್ಕಳೆಲ್ಲರಿಗೂ ಒಳ್ಳೆಯ ಮಕ್ಕಳು ಬೇಕು. ಆದರೆ ಯಾವುದು ಒಳ್ಳೆಯದು ತಿಳ್ಕೊಳ್ಳಿಕ್ಕೆ ಯಾರೂ ರೆಡಿ ಇಲ್ಲ, ಆ ಥರ ಬಿಹೇವ್ ಮಾಡಲಿಕ್ಕೆ ಯಾರೂ ರೆಡಿ ಇಲ್ಲ. ಮಕ್ಕಳಿಗೆ ತಂದೆ ತಾಯಿಗಳಾಗಲಿ, ಸಮಾಜ ಆಗಲಿ, ಶಾಲೆಗಳಾಗಲಿ, ಗುರುಗಳಾಗಲಿ ಇದು ಒಳ್ಳೆಯದು ಅಂತ ತೋರಿಸಿದರೆ ಅವರು ಒಳ್ಳೆಯರಾಗ್ತಾರೆ. ಮನೆಗೆ ಒಳ್ಳೆಯ ವಿಚಾರ ಇರೋದಿಲ್ಲ, ಅಪ್ಪ ಅಮ್ಮ ಬ್ಯುಸಿ ಹಣ ಮಾಡೋದರಲ್ಲಿ ಅಥವಾ ಸೀರಿಯಲ್ ನೋಡೋದ್ರಲ್ಲಿ ಬ್ಯುಸಿ. ಇನ್ನು ಶಾಲೆಗಳಲ್ಲಿ ಒಂದು ಪುಸ್ತಕದಲ್ಲಿ ಕೂಡ ನೆಮ್ಮದಿಯಾಗಿ ಜೀವನ ಮಾಡಬೇಕು, ಒಳ್ಳೆಯದು ಅಂದರೆ ಯಾವುದು, ಕೆಟ್ಟದ್ದು ಅಂತಂದರೆ ಯಾವುದು ಅಂತ ಇಲ್ಲವೇ ಇಲ್ಲ. ಹೋಗಲಿ, ಆ ಥರ ಸಿನಿಮಾಗಳೇನೋ ಬರ್ತದ, ಅದು ಅಸ್ಸಲಿಲ್ಲ. ಸಮಾಜದಲ್ಲಿ ಆ ರೀತಿ ಇದು ಒಳ್ಳೆಯದು, ಈ ರೀತಿ ಆಚರಣೆ ಮಾಡೋರು ಯಾರನ್ನ ಇದ್ದಾರ? ಹೇಳೋರು ಬೇಕಾದಷ್ಟು ಸಿಗ್ತಾರೆ, ಆಚರಣೆ ಮಾಡೋರು ಬೇಕು, ಯಾರೂ ಇಲ್ಲ. ಮತ್ತು ಒಳ್ಳೆ ಮಕ್ಕಳಾಗಬೇಕು, ಒಳ್ಳೆ ಮಕ್ಕಳು ಹುಟ್ಟಬೇಕು ಅಂದರೆ ಎಲ್ಲಿ ಸಾಧ್ಯ? ಸೊ ಹಾಗೆ ನಮಗೆ ನಿಜವಾಗೂ ಏನು ಬೇಕು ಅಂತ ನಮಗೆ ಗೊತ್ತಿಲ್ಲ. ಗೊತ್ತಿದ್ರೆ ಭಗವಂತನ ಕೇಳ್ಬೋದು. ಅದಕ್ಕೆ ಫಲಕಾಮನೆಯಿಂದ ಕರ್ಮ ಮಾಡಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂದರೆ, ಭಗವಂತ ಏನು ಕೊಡ್ತಾನೆ, ಅದರಿಂದ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ನಾವು ಕೇಳೋ ವಿಚಾರದಲ್ಲಿ ಒಳ್ಳೆಯದಾಗ್ತದ ಕೆಟ್ಟದಾಗ್ತದ ನಾವು ಆಳವಾಗಿ ಆಲೋಚನೆ ಮಾಡಲ್ಲ. ಸೊ ಹಾಗಾಗಿ ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂತಂದರೆ ಭಗವಂತ ಇವನು ಯಾವ ರೀತಿಯಾಗೂ ಕೆಡಬಾರ್ದು ಅಂತ ನಮಗಿಂತಲೂ ಭಗವಂತ ಆಲೋಚನೆ ಜಾಸ್ತಿ ಮಾಡ್ತಾನೆ. ತಂದೆ ತಾಯಿಗಳು ನಮಗಿಂತ ಜಾಸ್ತಿ ಆಲೋಚನೆ ಮಾಡ್ತಾರೆ. ಮಕ್ಕಳನ್ನು ಬೆಳೆಸುವಾಗ ಯಾವ ರೀತಿ ಇರಬೇಕು, ಮದುವೆ ಮಾಡೋ ಕಾಲಕ್ಕಾಗಲಿ ಅವ್ರಿಗೆ ಅನುಭವ ಇರುತ್ತೆ. ನೋಡಪ್ಪ, ಯಾವ ಹುಡುಗಿ ನಮ್ಮ ಮಗನ ಜೊತೆ, ನಮ್ಮ ಮಗನ ಆ್ಯಟಿಟ್ಯೂಡ್ಗೆ ಯಾವ ಹುಡುಗಿ ಚೆನ್ನಾಗಿರ್ತಾಳೆ, ಯಾವ ಹುಡುಗಿ ಇವನ ಜೊತೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ, ಯಾಕೆಂದರೆ ಅವ್ರ ಮಗನನ್ನು ಹುಟ್ಟಿದಾಗಿಂದ ಸ್ಟಡಿ ಮಾಡಿರ್ತಾರೆ. ಸೊ ಆ ರೀತಿ ದೊಡ್ಡವರು ನೋಡಿ ಮಾಡ್ತಿದ್ರು ಹಿಂದೆ, ಈಗ ಇಲ್ಲವೇ ಇಲ್ಲ. ದೊಡ್ಡವರು ಓನ್ಲಿ ಮಾತುಗೆ ಅಪ್ರೂವ್, ಯಾಕಂದರೆ ಸಮಾಜದಲ್ಲಿ ಆಡ್ ಆಗಿರಬಾರ್ದು ಅಂಥೇಳಿ ಮಾತು ವರಸೆಗೆ ಅಪ್ರೂವ್ ಮಾಡೋ ಥರ ಇರ್ತದೆ. ಸೊ ಹಾಗೆ ಭಗವಂತನಿಗೆ ನಮಗೇನು ಬೇಕೋ ಸರಿಯಾಗಿ ಗೊತ್ತು. ಇವನಿಗೆ ಯಾವುದು ಕೊಟ್ಟರೆ ಇವನು ಹಾದಿ ತಪ್ಪೋದಿಲ್ಲ, ಯಾವುದು ಕೊಟ್ಟರೆ ಇವನು ಹಾದಿ ತಪ್ಪುತ್ತಾನೆ ಅಂತ ಭಗವಂತ ಕೊಟ್ಟು. ಹಾಗಾಗಿ ನಾವು ಏನು ಕೇಳದಿದ್ರೂ ಕೂಡ ಭಗವಂತ ಕೊಟ್ಟೇ ಕೊಡ್ತಾನೆ. ಇನ್ನೊಂದು, ದೇವರನ್ನು ಪೂಜೆ ಮಾಡದೆ ದೇವರನ್ನು ಬೈಯೋರಿಗೂ ಕೂಡ ಭಗವಂತ ಎಲ್ಲವನ್ನೂ ಕೊಡ್ತಾನೆ. ಕೇಳಿದವರಿಗೆ ಮಾತ್ರ. ಭಾಳ ಜನ ಹೇಳ್ತಾರೆ, ತಾಯಿ ಆದರೂ ಕೂಡ ಕೇಳಿದ್ರೇ ಅನ್ನ ಊಟ ಬಡಿಸ್ತಾಳೆ. ಅದು ಊಟದ ವಿಚಾರದಲ್ಲಿ ಮಾತ್ರ, ಬೇರೆ ವಿಚಾರದಲ್ಲ. ಅದನ್ನು ಯಾವುದಕ್ಕೂ ಹೋಲಿಸ್ಬಾರ್ದು. ನಾವು ಹುಟ್ಟಬೇಕು ಅಂತ ನಾವೇನೋ ಭಗವಂತನ ಹತ್ರ ಕೇಳ್ಕೊಂಡ್ವಿ, ಭಗವಂತನೇ ಅವಕಾಶ ಕೊಟ್ಟತಾನೆ. ಸೊ ಹಾಗೆ ನಾವು ಅಂದ್ಕೊಂಡಾಗ ಹೇಗೂ ನಡೆಯಲ್ಲ. ಭಗವಂತನಿಗೆ ಗೊತ್ತು. ತಂದೆಗೆ ಮಗ ಏನು ತಂದೆಯನ್ನು ಕೇಳಲ್ಲ, ನಾನು ಶಾಲೆಗೆ ಹೋಗಬೇಕು, ನನ್ನನ್ನು ಓದಿಸು ಅಂತ ಯಾವ ಮಗ ಕೇಳಲ್ಲ. ನಾನು ಸ್ಕೂಲಿಗೆ ಹೋಗೋದಿಲ್ಲ ಅಂತಲೇ ಹೇಳ್ತಾನೆ. ಚೆನ್ನಾಗಿ ಆಟ ಆಡ್ತಾ ಇದ್ದಕ್ಕಿದ್ದಾಗೆ ಒಂದು 4 ಗೋಡೆ ಮಧ್ಯೆಲ್ಲ ಹಾಕಿದರೆ ಯಾವ ಮಗು ಫೀಲ್ ಆಗುತ್ತೆ ಹ್ಯಾಪಿಯಾಗೆ? ಆದರೂ ತಂದೆ ಶಾಲೆಯೆಲ್ಲ ಹಾಕ್ತಾನೆ. ಭಗವಂತ ಈ ಭೂಮಿ ಎಂಬ ಶಾಲೆಯನ್ನು ನಮ್ಮನ್ನು ಹಾಕಿದ್ದಾನೆ. ನಾವು ಭಗವಂತನ ಮಕ್ಕಳು. ಇಲ್ಲಿ ಬಂದು ಏನಾದರೂ ಸ್ವಲ್ಪ ಕಲೀರಪ್ಪ, ಬುದ್ಧಿವಾದ, ಒಳ್ಳೆಯ ವಿಚಾರವನ್ನು ಕಲಿತು ಸಂಸ್ಕಾರವನ್ನು ಇಂಪ್ರೂವ್ ಮಾಡಿಕೊಂಡು ಒಂದು ಕರ್ಮಯೋಗ ಅಂತಂದರೆ ಏನು, ಒಂದು ಕೆಲಸವನ್ನು ಪರ್ಫೆಕ್ಟಾಗಿ ಮಾಡೋದು ಕಲಿಬೇಕು. ಪರ್ಫೆಕ್ಟಾಗಿ ಮಾಡಬೇಕಾದ್ರೆ ಮೊದಲು ತಿಳ್ಕೋಬೇಕಲ್ಲ. ಆ ತಿಳ್ಕೊಳ್ಳೋಕೆ ಈ ಭೂಮಿ ಎಂಬ ಶಾಲೆಯಲ್ಲಿ ಬಿಡಿಸಿ ಒಂದು ಯೂಸರ್ ಮ್ಯಾನ್ಯುವಲ್, ವೇದ ಎಂಬ ಯೂಸರ್ ಮ್ಯಾನ್ಯುವಲ್ ಕೊಟ್ಟು, ಆ ಯೂಸರ್ ಮ್ಯಾನ್ ಋಷಿಮುನಿಗಳು ಕೊಟ್ಟಂಥ ಸಂದೇಶವನ್ನು ನಮ್ಮ ಸಜ್ಜನರಿಂದ ಗುರುಮುಖಾಂತರ ತಿಳ್ಕೊಂಡು ಅದರ ಪ್ರಕಾರ ನಡ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನು ನಾವೇನು ಮಾಡ್ತೇವೆ, ಇದು ಬೇಡ, ಇದೆಲ್ಲ 60 ವರ್ಷ ಆದಮೇಲೆ
ಸೊ ನಾವು ಬೇರೆ ಮಾಡೋಣ, ಸುಮ್ಮನೆ ಈಗಿಂದ ಯಾಕೆ ಇದನ್ನು ಇಟ್ಕೊಂಡು ಮೂಗು ಮುಚ್ಚಿಟ್ಕೊಂಡು ಕೂತ್ಕೊಳ್ಳೋದಕ್ಕೆ, ಒಳ್ಳೆ ಸಂಪಾದನೆ ಮಾಡೋಣ, ಫಸ್ಟು ಸುಖ ಪಡೋಣ, 60 ವರ್ಷ ನಂತರ ಮಾಡೋಣ. 60 ವರ್ಷ ನಂತರ ಮಾಡೋದೇನಿದೆ? ರಿಟೈರ್ ಆಯಿತು, ಒಂದು ಮನೆಗೆ ಹೊತ್ತೋಗೋದಿಲ್ಲ, ಕೈ ಕಾಲಿಗೆ ಅಡ್ಡ, ಒಂದು ಚೀಲವನ್ನು ಕೊರಳಿಗೆ ಹಾಕ್ಕೊಳ್ಳೋದು, 2 ಪುಸ್ತಕ ಪಾರಾಯಣ ಪುಸ್ತಕ ಇಟ್ಕೊಳ್ಳೋದು, ದೇವಸ್ಥಾನಗಳು ತಿರುಗೋದು, ಅಲ್ಲಿ ನಮ್ಮಂಥವರೇ ಫ್ರೆಂಡ್ಸ್ ಸಿಗ್ತಾರೆ, ಅವ್ರ ಜೊತೆ ಮಾತಾಡೋದು. ನಮ್ಮ ಮಗ ನಾನು ಹೇಳಿದ ಮಾತು ಕೇಳಲ್ಲ, ನಮ್ಮ ಸೊಸೆ ತುಂಬ ಕಷ್ಟ ಕಾಟ ಕೊಡ್ತಾಳೆ, ಪ್ರವಚನ ಅಲ್ಲಿ ಇಲ್ಲಿ ಕೇಳಿಕೊಂಡು ಆ ಪ್ರವಚನ ಹೇಳಿದ್ದ ಅರ್ಥ ಆಗದೆ ನಮ್ಮ ಮನೆಗಿರೋ ಸಮಸ್ಯೆಗಳು ಬಗೆಹರದೆ ಈ ರೀತಿ ಜೀವನ ಆಗ್ತದೆ. ಹಾಗಾಗಿ ನಾವು ಏನನ್ನೂ ಕೇಳಬಾರ್ದು. ಕೇಳದಿದ್ರೂ ಭಗವಂತ ಕೊಡ್ತಾನೆ. ಕೇಳದೇ ಇದ್ದರೆ ನಮಗೆ ನಿಜವಾಗಿ ಯಾವುದು ಬೇಕೋ ಅದನ್ನೇ ಕೊಡ್ತಾನೆ. ಸೊ ಹಾಗೆ ಇದು ತುಂಬ ಮುಖ್ಯ. ಫಲಕಾಮನೆ ಇಲ್ಲದೆ ಕರ್ಮ ಮಾಡಿದರೆ ನಾವು ನಮಗೆ ಅಗತ್ಯವಾದ ಎಲ್ಲವನ್ನೂ ಪಡಿತೇವೆ. ನಾವು ಕರ್ಮದ ಫಲ ಆಸೆ ಇಲ್ಲದೆ ಕರ್ಮದಲ್ಲಿ ತೊಡಗಿಸಿಕೊಂಡ್ರೆ, ಕರ್ಮದಲ್ಲೇ ಮುಂದುವರಿದು ಅದರಿಂದ ಜ್ಞಾನ ಪಡೆದು ಅಂತಃಕರಣ ಶುದ್ಧಿಯಿಂದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಒಂದು ಕೆಲಸ ಮಾಡೋ ಕಾಲಕ್ಕೆ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನೇ ಇಲ್ವಾ, ಅದನ್ನು ಇನ್ನಿಷ್ಟು ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಅದನ್ನು ಜ್ಞಾನವನ್ನು ಅಪ್ಡೇಟ್ ಮಾಡ್ಕೋಬೇಕೇ ಆಗಲಿ. ಇದರಿಂದ ನನಗೆಷ್ಟು ಲಾಭ ಬರುತ್ತೆ ಅಂತಂದರೆ, ಒಂದು ವೇಳೆ ಬರೋದಿಲ್ಲ ಅಂತಂದರೆ ನಾವು ಆ ಕರ್ಮವನ್ನು ಬಿಟ್ಟುಬಿಡ್ತೇವೆ. ಎಲ್ಲ ಅರ್ಧಂಬರ್ಧ ಆಗ್ತದೆ. ಸಮಾಜದಲ್ಲಿ ಎಲ್ಲರೂ ಆ ಥರ ಅರ್ಧರ್ಧ ಕೆಲಸ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಏನು? ಇವಾಗ ಹಾಗೇ ಆಗಿರೋದು. ಯಾವುದು ಹಣ ಜಾಸ್ತಿ ಬರುತ್ತೆ ಆ ಉದ್ಯೋಗವನ್ನು ಮಾಡುವ. ಏನಾಯಿತು? ಒಂದು ಫೋನ್ ಕಾಲ್ ಫ್ರೀ, ಅನ್ಲಿಮಿಟೆಡ್. ಒಂದು ನೀವು ಇಡ್ಲಿ ತಿನ್ನಬೇಕು ಅಂದ್ಕೊಳ್ಳಿ, 25 ರೂಪಾಯಿ ಒಂದು ಇಡ್ಲಿ. ಒನ್ಸ್ ಅಪಾನ್ ಎ ಟೈಮ್ 10 ಪೈಸೆ ಕೊಡ್ತಿದ್ರು ನಾವು ಚಿಕ್ಕಂದಾಗ, ಈಗ 25 ರೂಪಾಯಿ. ಒಂದು ಹಳೆ ಕಾಲದಲ್ಲಾದರೆ ಒನ್ ಮಿನಿಟಿಗೆ 15 ರೂಪಾಯಿ ಚಾರ್ಜ್ ಮಾಡ್ತಿದ್ರು. ಈಗ ಅನ್ಲಿಮಿಟೆಡ್ ಫ್ರೀ. ಯಾಕೆಂತಂದರೆ ಎಲ್ಲರೂ ಒಂದೇ ಕೆಲಸ ಮಾಡಿದ್ರೆ ಏನಾಗ್ತದೆ? ಸೊ ಇದು ಸಮಾಜದಲ್ಲಿ ಕಷ್ಟ. ಸೊ ಹಾಗೆ ನಾವು ಯಾವುದೇ ಒಂದು ಕೆಲಸವನ್ನು ಪರ್ಫೆಕ್ಟಾಗಿ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರೆ, ಎಲ್ಲರೂ ಅದೇ ಮಾಡಿದರೆ ಪರ್ಫೆಕ್ಟಾಗಿ ಮಾಡಿದಾಗ ಏನಾಗ್ತದೆ? ಪರಸ್ಪರ ಒಬ್ಬರಿಗೊಬ್ಬರು ಸಹಕಾರ ಆಗ್ತದೆ, ಆನಂದವಾಗಿ ಜೀವನ ಮಾಡ್ಬೋದು. ಇಲ್ಲದಿದ್ದರೆ ಯಾರೋ ಸ್ವಲ್ಪ ಜನ ಮಾತ್ರವೇ ಆನಂದವಾಗಿ ಜೀವನ ಮಾಡಲಿಕ್ಕೆ ಆಗ್ತದೆ. ಉಳಿದವರು ಆನಂದವಾಗಿ ಜೀವನ ಮಾಡಬೇಕು ಅಂತ ಭ್ರಮೆಯಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೂ ಆನಂದ ಬರುತ್ತೆ, ಯಾವಾಗ ಮುಂದೆ ಬರುತ್ತೆ, 60 ವರ್ಷ ಆದಮೇಲೆ ಬರುತ್ತೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಹಾಗೆ ಜೀವನ ಮುಗಿದೋಗ್ತಾ ಇರುತ್ತೆ. ಸೊ ಹಾಗೆ ಕರ್ಮಯೋಗ ಇಲ್ಲದೆ ಅಂದರೆ ಜ್ಞಾನದಿಂದ ಕರ್ಮ ಮಾಡದೆ ಅಂತ ಅರ್ಥ. ನನಗೋಸ್ಕರ ನಾನು ದುಡಿತಾ ಇದ್ದೇನೆ, ಇದು ನನ್ನ ಸಂಪತ್ತು, ನಾನು ದುಡ್ಡಿದ್ದದ್ದನ್ನು ದುಡ್ಡಿರೋದು ನನ್ನ ಸುಖಕ್ಕಾಗಿ ಖರ್ಚು ಮಾಡ್ತಾ ಇದ್ದೇನೆ, ಯಾವ ದೇವರು ನಮಗೆ ಸಹಾಯ ಮಾಡೋದಿಲ್ಲ ಇತ್ಯಾದಿ ಆತ್ಮಕೇಂದ್ರಿತವಾದಂಥ ಭಾವನೆಯಿಂದ ಕರ್ಮ ಮಾಡಿದಾಗ ಕರ್ಮ ನಮಗೆ ಬಂಧಕವಾಗ್ತದೆ. ಒಂದು ಮೂಕ ಪ್ರಾಣಿ ಕೂಡ ಹೀಗೆ ಮಾಡೋದಿಲ್ಲ. ಉದಾಹರಣೆಗೆ ಕಾಗೆ ತಗೊಳ್ಳಿ, ಅದಕ್ಕೆ ತಿನ್ನುವ ಒಂದು ವಸ್ತು ಸಿಕ್ತಂದ್ಕೊಳ್ಳಿ, ತನ್ನೆಲ್ಲ ಬಳಗದವ್ರನ್ನ ಕರೆದು ಹಂಚಿಕೊಂಡು ತಿಂತದೆ. ಹುಲಿ, ಸಿಂಹಗಳು ಅಷ್ಟೇ, ಕ್ರೂರ ಮೃಗಗಳು ಅಷ್ಟೇ, ಒಮ್ಮೆ ತಮ್ಮ ಹೊಟ್ಟೆ ತುಂಬಿದ ಮೇಲೆ ಎಂದೂ ಸ್ವಾರ್ಥದಿಂದ ಕಾರ್ಯನಿರ್ವಹಿಸೋದಿಲ್ಲ. ಆದರೆ ಮನುಷ್ಯರಾದ ನಾವು ಸ್ವಾರ್ಥದಿಂದನೇ ಬದುಕ್ತೇವೆ. ನಮಗೆ ಎಷ್ಟು ಪಡೆದರೂ ಕೂಡ ಮತ್ತಷ್ಟು ಆಸೆ. ಈ ರೀತಿ ಬದುಕುವುದನ್ನು ಸಂಸಾರ ಚಕ್ರದಲ್ಲಿ ಸಿಕ್ಕಿ ಅಧೋಗತಿ ಪಡಿತಾನೆ. ಇದಕ್ಕೆ ಮೂಲ ಕಾರಣ ಏನು ಅಂತಂಬೋದು ಕೂಡ ನಾವು 2ನೇ ಅಧ್ಯಾಯದಲ್ಲೇ ನೋಡಿದ್ವಿ. ಅರಿಷಡ್ ವರ್ಗಗಳು. ಈ ಅರಿಷಡ್ ವರ್ಗಗಳಿಂದನೇ ಮನುಷ್ಯ ಸ್ವಾರ್ಥದಿಂದ ಆಲೋಚನೆ ಮಾಡ್ತಾನೆ. ಈ ಆಲೋಚನೆ ಯಾವಾಗೂ ಕೂಡ ಭಗವಂತ ನನ್ನ ಹತ್ರ ಮಾಡಿಸಿದ, ಭಗವಂತ ನನಗೆ ಅವಕಾಶ ಕೊಟ್ಟ, ನಾನೇನೂ ಮಾಡ್ತಾ ಇಲ್ಲ ಅಂತಂಬೋದು ಯಾವತ್ತಿಗೂ ಬರೋದಿಲ್ಲ. ಕಾರಣ ಈ ಅರಿಷಡ್ ವರ್ಗಗಳಿಂದ. ಅರಿ ಅಂತಂದರೆ ಶತ್ರುಗಳು, ಷಡ್ವರ್ಗಗಳು ಅಂದರೆ 6 ಜನ ಶತ್ರುಗಳು ಅಂತ ಅರ್ಥ. ಈ ಹೆಸರುಗಳು ನಾವು ಕೇಳಿದ್ದೇವೆ, ಆದರೆ ನಮ್ಮ ಜೀವನದಲ್ಲಿ ಇದು ಹೇಗೆ ಇಂಪ್ಲಿಮೆಂಟೇಷನ್ ಆಗುತ್ತೆ ಅಂತಂಬೋದು ನಾವು ಮರೆತಿದ್ದೇವೆ, ಅದರ ಇದು ಹತ್ರಕ್ಕೆ ಹೋಗಿಲ್ಲ. ಕಾಮ ಅಂತಂದರೆ ಏನು? ಬಯಸೋದು. ಅದು ಸ್ತ್ರೀ ಪುರುಷರ ಮಧ್ಯೆ ಇರುವಂಥ ಹೇಯವಾದಂಥ ಕ್ರಿಯೆ ಅಂತ ಭಾವಿಸಬೇಡಿ, ಎಲ್ಲ ಸಂದರ್ಭದಲ್ಲಿ ಹಾಗೆ ಭಾವಿಸ್ತಕ್ಕದ್ದಲ್ಲ. ಕಾಮ ಅಂತಂದರೆ ಬಯಸುವುದು. ಯಾಕೆಂದರೆ ನಮಗೆ ಒಂದು ವಿಷಯದ ಮೇಲಾಗಲಿ, ನಾನು ಮಾಡಿದೆ, ನನ್ನಿಂದ ಆಯಿತು, ಇದು ನಂದು ಅಂತ ಅಟ್ಯಾಚ್ಮೆಂಟ್ ಎಲ್ಲಿಂದ ಬರುತ್ತೆ? ಮೊದಲು ಬಯಕೆಯಿಂದಲೇ ಶುರುವಾಗುತ್ತೆ. ಬಯಕೆ ಇಲ್ಲ ಅಂತಂದರೆ ಯಾವುದು ಕಾಮ ಎಂಬುದಿಲ್ಲದೇ ಇದ್ದರೆ ಉಳಿದ 5 ಕೂಡ ನಿಮ್ಮನ್ನು ಟಚ್ ಕೂಡ ಮಾಡೋದಿಲ್ಲ. ಆ ಥರ ಟಚ್ ಮಾಡೋದು ಯಾಕೆಂದರೆ ಕಾಮ, ಇಷ್ಟಪಡೋದು. ಮೊದಲೇನು ಮಾಡ್ತೇವೆ? ಇಷ್ಟಪಡ್ತೇವೆ. ಇಷ್ಟಪಟ್ಟ ಮೇಲೆ ಸುಮ್ಮನೆ ಇರ್ತೀವ? ಅದು ಪಡಿಲೇಬೇಕು. ಸಂಕಲ್ಪ ಮಾಡ್ತೇವೆ, ನನ್ನ ಜೀವನ ಗೋಲು ಇದನ್ನು ನಾನು ಪಡಿಬೇಕು. ಅದು ಹಣ ಆಗ್ಬೋದು, ಹೆಣ್ಣಾಗ್ಬೋದು,
ವಿದ್ಯೆ ಆಗ್ಬೋದು, ಉದ್ಯೋಗ ಆಗ್ಬೋದು, ಮಕ್ಕಳಾಗ್ಬೋದು. ಇದನ್ನು ನಾನು ಪಡೆಯಬೇಕು, ಒಳ್ಳೆಯದೇ, ಪಡೆಯೋದ್ರಿಂದ ಏನು ತೊಂದರೆ ಇಲ್ಲ. ಆದರೆ ಒಂದು ವೇಳೆ ಪಡೆದ ಮೇಲೆ ಏನಾಯಿತು, ಪಡೆದ ಮೇಲೆ ಏನಾಗ್ತದೆ, ಇಷ್ಟು ಕಷ್ಟಪಟ್ಟು ಪಡೆದಿದ್ದೇವೆ, ಅದು ಇನ್ನೊಬ್ಬರಿಗೆ ಕೊಡಬಾರ್ದು, ನನ್ನ ಹತ್ರನೇ ಇರಬೇಕು. ಅದಕ್ಕೆ ಲೋಭ ಶುರುವಾಗ್ತದೆ. ಸರ್, ಒಂದೊಂದ ನೋಡೋಣ. ಕಾಮ, ನಾವು ಅಂದುಕೊಂಡಿದ್ದ ಆಗದೇ ಇದ್ದಾಗ ಕ್ರೋಧ ಶುರುವಾಗ್ತದೆ. ಯಾಕೆಂತಂದರೆ ನಾನು ಪ್ರಯತ್ನ ಮಾಡಿದೆ, ಆದರೂ ನನಗೆ ಬರಲಿಲ್ಲ, ಅದು ಇನ್ನೊಬ್ಬನಿಗೆ ಸಿಕ್ಕಿತು, ಕೋಪ ಶುರುವಾಗ್ತದೆ. ಮೋಹ, ಒಂದು ವೇಳೆ ನಾವು ಅಂದುಕೊಂಡಿದ್ದು ಸಿಕ್ಕಿತು ಅಂದ್ಕೊಳ್ಳಿ, ನಾವು ಅಂದುಕೊಂಡಿದ್ದು ಸಿಕ್ಕಿದ ಮೇಲೆ ಏನಾಗುತ್ತೆ, ಇನ್ನಷ್ಟು ಸಿಕ್ಕಿದ್ರೆ ಚೆನ್ನಾಗಿತ್ತಲ್ವಾ ಅಂತಂಬೋದು ಶುರುವಾಗ್ತದೆ. ಇಷ್ಟೇ ಅಲ್ಲ, ಇನ್ನೊಂದು ಸ್ವಲ್ಪ ಅದನ್ನೇನು ಮೋಹ ಅಂತಾರೆ. ಇದೇ ನನ್ನ ಹತ್ರ ಇರಬೇಕು, ಇದೇ ಬೇಕು, ಇನ್ನೂ ಜಾಸ್ತಿ ಬೇಕು. ಆಗ ಮೋಹ ಶುರುವಾಗ್ತದೆ. ಮೋಹ ಯಾವಾಗ ಬಂತು, ಜಾಸ್ತಿ ಸಂಪಾದನೆ ಮಾಡ್ತೇವೆ, ಜಾಸ್ತಿ ಇಟ್ಕೊಳ್ತೇವೆ. ಆವಾಗ ಜಾಸ್ತಿ ಇದ್ದಾಗ ಬೇರೆಯವರು ಬಂದು ನಮ್ಮನ್ನು ಕೇಳ್ತಾರೆ, ಯಾಕಂದರೆ ನೀವು ಚೆನ್ನಾಗಿದ್ದೀರಿ, ಸ್ವಲ್ಪ ನಮಗೊಂದು ಸಹಾಯ ಮಾಡಿ ಅಂತ ಕೇಳ್ತಾರೆ. ಆವಾಗ ಇಷ್ಟು ಕಷ್ಟಪಟ್ಟಿದ್ದು ನೀನು ನಿನ್ನ ಕೊಟ್ಕೊತ ಹೋದರೆ ನಾನು ಬಿಚ್ಚ ಬಿಡಬೇಕಾಗ್ತದೆ. ಲೋಭ ಶುರುವಾಗ್ತದೆ. ಸೊ ಇನ್ನೊಬ್ಬರಿಗೆ ಕೊಡಬಾರ್ದು, ನಾನೇ ತಿನ್ನಬೇಕು, ನನ್ನ ಪರಿವಾರದವರೇ ತಿನ್ನಬೇಕು, ಅವರೇ ಅನುಭವಿಸ್ಬೇಕು ಅಂತ ಅದು ಲೋಭ. ಸೊ ಲೋಭದಿಂದ ಏನಾಗ್ತದೆ, ಭಾಳಷ್ಟು ಹಣ ಎಲ್ಲ ನಮ್ಮ ಹತ್ರ ಉಳ್ಕೊಂಡ್ಬಿಡ್ತದೆ. ಹಣವೋ ಐಶ್ವರ್ಯವೋ ಪ್ರಾಪರ್ಟಿಯೋ ನಮ್ಮ ಹತ್ರ ಉಳ್ಕೊಳ್ತದೆ. ಆಮೇಲೆ ನನ್ನಂಥ ವೀರಾದಿ ವೀರ ಯಾರಿದ್ದಾನೆ, ನನ್ನಂಥ ಐಶ್ವರ್ಯವಂತ ಶ್ರೀಮಂತ ಯಾರಿದ್ದಾರೆ ಅಂತ ಒಂದು ಮದ ಶುರುವಾಗ್ತದೆ. ಮದ ಶುರುವಾಯಿತು, ಇನ್ನು ಅದರ ತೀವ್ರತೆ ಜಾಸ್ತಿ ಆಯಿತು, ಇಂಟೆನ್ಸಿಟಿ ಜಾಸ್ತಿ ಆಯ್ತು ಅಂದ್ಕೊಳ್ಳಿ. ನಮ್ಮನ್ನು ಓವರ್ಟೇಕ್ ಮಾಡಿ ಇನ್ನೊಬ್ಬನು ಹೋಗ್ತಾ ಇದ್ದ ಅಂತ ಅಂದ್ಕೊಳ್ಳಿ, ಅವನ ಮೇಲೆ ಅಸೂಯೆ ಶುರುವಾಗ್ತದೆ, ಮತ್ಸರ. ಹಣದ ವಿಚಾರದಲ್ಲಿ ಆಗುವಂಥದ್ದು ಅದೇ. ಈಗ ಅಂಬಾನಿ ನೋಡಿ, ಅಂಬಾನಿ ನೋಡ್ರೆ ಅದಾನಿ ನೋಡ್ರೆ ಅಂಬಾನಿಗೆ ಮತ್ಸರ. ಅವನಿಗೆ ನಾನು ಜಾಸ್ತಿ ಆಗಬೇಕು, ಈ ವರ್ಷ ನಾನು ಫೋರ್ಬಲ್ಲೇ ನನ್ನ ಹೆಸರು ಬರಬೇಕು, ಇಂಡಿಯಾ ಟುಡೇ ಮ್ಯಾಗ್ಝೈನಲ್ಲಿ ಇವನೇ ಶ್ರೀಮಂತ ಅಂತ ಬರಬೇಕು, ಟಾಪ್ 10 ಲಿಸ್ಟಲ್ಲಿ ಬರಬೇಕು. ಅದು ಒಬ್ಬರನ್ನೊಬ್ಬರು ಜಗಳಾಡ್ಕೊತಾ ಇರ್ತಾರೆ. ಮತ್ಸರ. ನನ್ನಂಥ ಶ್ರೀಮಂತನ ಯಾರಿದ್ದಾನೆ, ಇಡೀ ಚಕ್ರವರ್ತಿಯಾಗಿ ಈ ದೇಶದಲ್ಲಿರುವಂಥ ಪಾಲಿಟಿಕ್ಸನ್ನೇ ಗವರ್ನ್ ಮಾಡಬಲ್ಲೆ ಅಂತಂಬ ಶುರು ಆಗ್ತದೆ. ಮದ ಜಾಸ್ತಿ ಆಗ್ತದೆ. ಹೋಗಲಿ, ಸಂಪಾದನೆ ಜಾಸ್ತಿ ಮಾಡಿದ್ದಾನಲ್ಲ, ಹೋಗಲಿ, ಭಗವಂತ ನನ್ನ ಕ್ಯಾಶಿಯರ್ ಪೋಸ್ಟಲ್ಲಿ ಕೂಡಿಸಿದ್ದಾನೆ, ಎಲ್ಲರಿಗೂ ಪ್ರಾಮಾಣಿಕವಾಗಿ ಹಂಚುತ್ತೇನೆ ಅಂತಂಬೋದಿರಲ್ಲ, ನಾನು ನನ್ನ ಮಕ್ಕಳ ಮಾತ್ರವೇ. ಸೊ ಲೋಭ ಶುರು ಆಯಿತು. ಇದೆಲ್ಲ ಯಾಕೆ ಬರ್ತದೆ, ಮೋಹದಿಂದ ಶುರುವಾಗ್ತದೆ. ಅಂದರೆ ನಾವು ಬಯಸುವುದು ಒಂದೊಂದು ಸ್ಟೇಜ್ ದಾಟಿದ ಮೇಲೆ ಒಂದೊಂದು ರೀತಿಯಾಗಿ ಪರಿಣಮಿಸ್ತದೆ. ಎಲ್ಲ ಒಂದೇ ಸರಿ ಅಟ್ಯಾಕ್ ಮಾಡಲ್ಲ. ಒಂದೊಂದು ಸ್ಟೇಜ್ ದಾಟಿದಾಗ, ಏನೂ ಇಲ್ಲ, ಬಡತನದಲ್ಲಿದ್ದೇನೆ, ಹಳ್ಳಿಯಿಂದ ಬಟ್ಟೆ ಚಪ್ಪಲಿ ಹಾಕ್ಕೊಂಡು ಬಂದುಬಿಟ್ಟಿದ್ದೇನೆ ಸಿಟಿಗೆ. ನಾವೆಲ್ಲ ಹೇಳ್ತಾ ಇರ್ತೀವಲ್ಲ, ಒಬ್ಬ ಶ್ರೀಮಂತನ, ಅವನು ಈ ಊರಿಗೆ ಏನೂ ಇಲ್ಲದೆ ಬರೀ ಒಂದು ಒಂದು ಚಪ್ಪಲಿ ಕಟ್ಕೊಂಡು ಬಂದ, ಈ ಹೊತ್ತು ನೋಡಿ ಕೋಟೇಶ್ವರನಾಗಿದ್ದಾನೆ ಅಂತ ನಾವು ಅಂತ ಇರ್ತೇವೆ. ಆ ಥರ ಬರ್ತಾನೆ. ಬಂದ ಮೇಲೆ ಅವನಿಗೆ ಪರಿಣಾಮ ಶುರು ಆಗ್ತದೆ. ಊರಲ್ಲೆಲ್ಲ ಬೈಸ್ಕೊಂಡು ಎಲ್ಲರೂ ಹೀನವಾಗಿ ನೋಡಿ, ದುಡ್ಡಿದ್ರೇ ಗೌರವ ಕೊಡ್ತಾರೆ, ಇಲ್ಲದೆ ಗೌರವ ಕೊಡಲ್ಲ, ಹಾಗಾಗಿ ನಾ ದುಡ್ಡು ಸಂಪಾದನೆ ಮಾಡಲೇಬೇಕು ಅಂತ ಶುರು ಆಗ್ತದೆ. ಕಾಮ ಶುರುವಾಯಿತು. ಕಾಮ ಅಂತಂದರೆ ಬಯಸುವುದು, ನಾನು ಶ್ರೀಮಂತನಾಗಬೇಕು. ಅದು ಸರಿದಾರಿ ಅಲ್ಲದೆ ಸಾರಿ ತಪ್ಪಿ ಆದರೂ ಸರಿ ಶ್ರೀಮಂತ ಆಗಬೇಕು. ಆ ಹಾದಿಯಲ್ಲಿ ಅವನಿಗೆ ಅಂದುಕೊಂಡಿದ್ದೆಲ್ಲ ಆಗೋದಿಲ್ಲ. ಮೊದಲೇ ಎಲ್ಲ ಎದುರಾಗ್ತದೆ, ಕೋಪ ಬರ್ತದೆ, ಸಮಾಜದ ಮೇಲೆ ಕೋಪ. ಸವ್ಯವಾಗಿ ಆಗಲಲ್ಲ, ದಾರಿ ತಪ್ಪಿ ಮಾಡೋಣ ಅಂತ ಶುರು ಆಗ್ತದೆ. ಕೋಪದಿಂದ ಆಗ್ತದೆ. ಕೋಪದಿಂದ ಅಧರ್ಮ ಕಾಮ ಶುರುವಾಗ್ತದೆ. ಮೋಹ ಏನೋ ಸ್ವಲ್ಪ ಬರುತ್ತೆ, ಇನ್ನೂ ಜಾಸ್ತಿ ಬೇಕು, ಇನ್ನೂ ಜಾಸ್ತಿ ಬೇಕು, ಇನ್ನೂ ಜಾಸ್ತಿ ಬೇಕು. ಹಾಗೆ ದುಡಿತಾನೇ ಇರ್ತಾನೆ, ಸೇವ್ ಮಾಡ್ಕೊಳ್ತಾ ಇರ್ತಾನೆ. ದಾರಿ ತಪ್ಪಿ ಆದರೂ ಸರಿ ಸೇವ್ ಮಾಡ್ಕೊತಾ ಇದ್ದಾಗ ಸ್ವಲ್ಪ ಶ್ರೀಮಂತಿಗೆ ಬರ್ತದೆ. ಶ್ರೀಮಂತಿಗೆ ಬಂದು ಅದನ್ನು ಎಲ್ಲರಿಗೂ ಮತ್ತೆ ದಾನ ಮಾಡಿರಿ, ಮತ್ತೆ ಫಸ್ಟಿಂದ ಶುರು ಮಾಡಬೇಕಾಗತ್ತೆ. ಹಾಗೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾ, ಇವರಿಗೆ ಬಂದು ಯಾರು ಏನು ಬಂದ್ರೂ ₹1 ಸಹಾಯ ಮಾಡೋದಿಲ್ಲ. ಒಂದು ವೇಳೆ ಸಹಾಯ ಮಾಡಬೇಕಾದ್ರೆ ತನಗೇನಾದರೂ ಉಪಯೋಗಕ್ಕೆ ಬರ್ತಾನೆ ಮುಂದೆ ಅಂತಂದರೆ ಕಿಂಚಿತ್ ಸಹಾಯ ಮಾಡ್ಬೋದು. ಒಂದು ರೀತಿ ವ್ಯಾಪಾರ ನೀತಿಯನ್ನು ಯೂಸ್ ಮಾಡ್ತಾನೆ. ಹಾಗಾಗಿ ನನ್ನ ಹತ್ರನೇ ಇರಬೇಕು, ನನ್ನ ಕಷ್ಟದಲ್ಲಿದ್ದಾಗ ಯಾರಾದರೂ ಕಾಪಾಡಿರೇನು, ನನ್ನ ಎಷ್ಟು ಜನ ಬೈದರು, ನನ್ನನ್ನು ಮನುಷ್ಯನಾಗೆ ಯಾರೂ ಗುರುತಿಸಿಲ್ಲ, ಇವರಿಗೆ ಸಹಾಯ ಮಾಡಬೇಕು, ಇನ್ನೂ ಜಾಸ್ತಿ ದುಡಿಬೇಕು ಅಂಥೇಳಿ ಲೋಭ ಶುರುವಾಗ್ತದೆ. ನನ್ನನ್ನು ಬೈದವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಅಂತಂಬೋದು ಇಟ್ಕೊಳ್ತಾನೆ. ಸೊ ಲೋಭಗುಣ ಜಾಸ್ತಿ ಆಯಿತು. ಆ ಲೋಭಗುಣ ಜಾಸ್ತಿ ಆದಮೇಲೆ ದುಡ್ಡು ಇನ್ನೂ ಸ್ವಲ್ಪ ಅಕ್ಯುಮುಲೇಟ್ ಆಗಿ ಹಾಗೆ ಸೇವ್ ಆಗ್ತಾ ಇರುತ್ತೆ. ಅದು ಸ್ವಲ್ಪ ದುಡ್ಡು ಜಾಸ್ತಿ ಸೇವ್ ಆದಾಗ ಮದ, ನನಗಿಂತಲೂ ಶ್ರೀಮಂತ ಯಾರಿದ್ದಾರೆ, ಈ ಸಣ್ಣ ಊರಾಯ್ತು ಅಂದ್ಕೊಳ್ಳಿ, ನನಗಿಂತ ಶ್ರೀಮಂತ ಯಾರು, ಒಂದು ದೊಡ್ಡ ಊರಾದರೆ ಸ್ವಲ್ಪ ಜಾಸ್ತಿ ದುಡ್ಡು ಬೇಕು. ಒಂದು ಸಿಟಿ ಬೆಂಗಳೂರಂಥ ನಗರದಲ್ಲಿ ನನಗಂತ ದುಡ್ಡು ಜಾಸ್ತಿ ಯಾರಿಗಿದೆ ಅಂತಂದರೆ ಇನ್ನು ಸ್ವಲ್ಪ ಜಾಸ್ತಿ ಶ್ರೀಮಂತಿಗೆ ಬೇಕು.
ಹೀಗೆ ದುಡ್ಡು ಜಾಸ್ತಿ ಆತ ಮದ ಜಾಸ್ತಿ ಆಗ್ತದೆ. ಸೊ ದುಡ್ಡು ಜಾಸ್ತಿ ಆದಾಗ ಏನಾಗುತ್ತೆ, ಕಾಂಪಿಟೇಟರ್ಸು ಶುರು ಆಗ್ತದೆ. ನಮ್ಮಂಥವರೇ ಬೇರೆಯವರು ಇರ್ತಾರಲ್ಲ, ಅವರು ಜೀವನದಲ್ಲೆಲ್ಲ ಬಯಸ್ಕೊಂಡು ಮಾನ ಕೆಡಿಸ್ಕೊಂಡು ಬಂದಿರ್ತಾರೆ. ಅವರು ಕೂಡ ಇದೇ ಕಾಂಪಿಟೇಷನ್ ರೇಸಲ್ಲಿ ಇರ್ತಾರೆ. ಸೊ ಮತ್ಸರ ಶುರುವಾಗ್ತದೆ. ಸೊ ಇಡೀ ಬದುಕು ಹಿಂಗೆ ಆಗ್ತದೆ, ಕಾಂಪಿಟೇಷನ್ ಶುರುವಾಗ್ತದೆ. ಸಣ್ಣ ಹಣಕ್ಕೆ ಕಾಂಪಿಟೇಷನ್ ಇರೋದು ಬೇರೆ, ಅವಾಗ ಪ್ರಾಬ್ಲಮ್ ಕಡಿಮೆ ಇರುತ್ತೆ. ಒಂದೇ ಊಹಿಸ್ಕೋಬೇಕು, ಏನಂತಂದರೆ ನಾವು ನಿಚ್ಚಣಿಗೆ ಮೇಲೆ ಹತ್ತುತ್ತಾ ಇದ್ದೇವೆ. ಹತ್ತುತ್ತಾ ಇರುವ ಕಾಲಕ್ಕೆ ಫಸ್ಟ್ ಫ್ಲೋರ್ ಹತ್ತಿದ್ವಿ ಅಂದ್ಕೊಳ್ಳಿ. ಫಸ್ಟ್ ಫ್ಲೋರಿಂದ ಹತ್ತಿದಾಗ ನಮಗೇನು ತೊಂದರೆ ಇಲ್ಲ, ಈಸಿಯಾಗಿ ಹತ್ತು ಬಿಡ್ತೇವೆ ಲ್ಯಾಡರ್ನಲ್ಲಿ. ಒಂದು ವೇಳೆ ಫಸ್ಟ್ ಫ್ಲೋರಿಂದ ಹತ್ತೋ ಕಾಲಕ್ಕೆ ಏನಾದರೂ ಬಿದ್ದರೆ ಅಂದ್ಕೊಳ್ಳಿ, ಏನಾಗಲ್ಲ, ಮಹಾ ಅಂತಂದರೆ ಎಲ್ಲೋ ಒಂದು ಕಡೆ ಬಾವು ಆಗ್ಬೋದು ಅಷ್ಟೆ. ಸರಿ, ಸೆಕೆಂಡ್ ಫ್ಲೋರ್ ಹತ್ತಿದ್ವಿ. ಸೆಕೆಂಡ್ ಫ್ಲೋರಿಂದ ಬಿದ್ದರೆ ಏನಾಗ್ತದೆ, ಕೈಯೋ ಕಾಲೋ ಮುರಿತದೆ. ಥರ್ಡ್ ಫ್ಲೋರು, ಫೋರ್ತ್ ಫ್ಲೋರ್ ಹತ್ತಿದ್ವಿ. ಫೋರ್ತ್ ಫ್ಲೋರಿಂದ ಬಿದ್ದರೆ ಇನ್ನು ಉಳಿಯೋದಿಲ್ಲ ಮನುಷ್ಯ. ಅಂದರೆ ಮೇಲೆ ಹೋದಷ್ಟು ಡ್ಯಾಮೇಜ್ ಜಾಸ್ತಿ ಆಗ್ತದೆ. ಅಂದರೆ ಏನು, ಮೇಲೆ ಹೋದಷ್ಟು ಗಟ್ಟಿಯಾಗಿ ನಿಚ್ಚಣಿಕೆಯನ್ನು ಹಿಡ್ಕೋಬೇಕು, ಏಣಿಯನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ಫಸ್ಟ್ ಫ್ಲೋರ್ ಹತ್ತೋ ಕಾಲಕ್ಕೆ ನೀವೇನು ಜಾಸ್ತಿ ಹಿಡ್ಕೊಳ್ಳೋದು ಬೇಕಾಗಿಲ್ಲ. ಮೇಲೆ ಹೋಗ್ತಾ ಹೋಗ್ತಾ ಗಟ್ಟಿಯಾಗಿ ಹಿಡ್ಕೊಳ್ತಾ ಹೋಗಬೇಕು, ಯಾಕೆಂದರೆ ಬಿದ್ದರೆ ಇನ್ನು ಉಳಿಯೋದಿಲ್ಲ. ಹಾಗೆ ಶ್ರೀಮಂತಿಗೆ ಕೂಡ ಅಷ್ಟೇ. ಶ್ರೀಮಂತಿಗೆಯಲ್ಲಿ ಕೂಡ ಒಂದು ಪ್ರಮಾಣ ಹೆಚ್ಚುತ್ತಾ ಹೋದಾಗ ನಮ್ಮನ್ನು ನಾವು ತುಂಬ ನಿಯಂತ್ರಣ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ತುಂಬ ಕಷ್ಟ. ಇದು ಸನ್ಯಾಸಿಗಳಿಗೂ ತಪ್ಪಿದ್ದಲ್ಲ. ಈಗ ಸನ್ಯಾಸಿಗಳಿಗೇನಾದರೂ ಅವ್ರಿಗೂ ಬರ್ತಾ ಶ್ರೀಮಂತಿಗೆ ಜಾಸ್ತಿ ಆದರೆ ಎಲ್ಲರ ಕಣ್ಣು ಬೀಳುತ್ತೆ, ಬಂಧು ಬಳಗಕ್ಕೆ ಕಣ್ಣು ಬೀಳ್ತದೆ. ನೀವೊಬ್ಬನೇ ಅನುಭವಿಸ್ತದೆ, ನಿನ್ನ ತದನಂತರ ನಮ್ಮ ಮಗ ಸನ್ಯಾಸಿ ಆಗಲಿ. ಯಾಕೆಂದರೆ ಇಡೀ ಆಶ್ರಮ ಎಲ್ಲ ಬೇಕಾದಷ್ಟು ಹಣ ಎಲ್ಲ ಅವ್ರದ್ದಾಗ್ತದೆ. ಅವ್ರೇನು ಮಾಡ್ತಾರೆ, ಸ್ಲೋ ಪಾಯ್ಸನ್ ಕೊಡ್ತಾರೆ. ಎಲ್ಲ ಕಡೆ ಅಂತಲ್ಲ, ನಡೆದಿರೋ ಸಂಘಟನೆ ಹೇಳ್ತಾರೆ. ಸ್ಲೋ ಪಾಯ್ಸನ್ ಕೊಟ್ಟರೆ ಅಂದ್ಕೊಳ್ಳಿ, ಸನ್ಯಾಸಿಗಳಿಗೆ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡೋಂಗಿಲ್ಲ, ಸುಡೋಂಗಿಲ್ಲ. ಅದಕ್ಕೊಂದು ಬೃಂದಾವನ ಕಟ್ಟಿಬಿಡ್ತಾರೆ, ಜೀವನ ಪರ್ಯಂತ ಅದನ್ನು ಟಚ್ ಮಾಡೋರು ಯಾರೂ ಇರಲ್ಲ. ಹಾಗಾಗಿ ಆ ಥರ ಸ್ಥಿತಿ ಇದ್ದಾಗ ತುಂಬ ಎಚ್ಚರ ಇರಬೇಕು. ಒಬ್ಬ ಶ್ರೀಮಂತ ಸತ್ತ ಅಂದ್ಕೊಳ್ಳಿ, ಎನ್ಕ್ವೈರಿ ಕಮಿಷನ್ ಆಗ್ತದೆ, ಮತ್ತು ಪೋಸ್ಟ್ ಮಾರ್ಟಮ್ ಆಗಬೇಕು, ಇನ್ವೆಸ್ಟಿಗೇಷನ್ ನಡೀತದೆ. ಇನ್ವೆಸ್ಟಿಗೇಷನ್ ತಪ್ಪು ರಿಸಲ್ಟ್ ಬಂದರೆ ಮತ್ತೆ ಹಣನ ಹೊರಗೆ ತೆಗೆದು ಅದನ್ನು ಮತ್ತೆ ಪರೀಕ್ಷೆಗಳು ಮಾಡಿ ಏನೇನೋ ಹುಡ್ಗಾಡು ಮಾಡ್ತಾರೆ. ಅರೆ, ಇಷ್ಟು ಅವಕಾಶ ಇರೋದು ಸ್ವಲ್ಪ ಜನ ಹೆದರ್ತಾರೆ, ಯಾಕಪ್ಪ ರಿಸ್ಕು ಅಂತ. ಆದರೆ ಈ ಕೆಲವೊಂದು ಕಡೆ ಆ ಸೂಕ್ಷ್ಮ ಇರೋದಿಲ್ಲ, ಅವಾಗ ಡ್ಯಾಮೇಜ್ ಜಾಸ್ತಿ ಕ್ಲೈಮ್ ಆಗ್ತದೆ. ಅದಕ್ಕೆ ಹಣ ಬಂದಷ್ಟು ಏನು ಮಾಡಬೇಕು, ಹಣ ಒಂದೇ ಅಂತಲ್ಲ, ಯಾವುದೇ ಒಂದು ಸುಖ ಪ್ರಮಾಣಕ್ಕಿಂತಲೂ ಸುಖ ಜಾಸ್ತಿ ಆಗ್ತಾ ಇದೆ ಅಂತಂದಾಗ ನಮ್ಮನ್ನು ನಾವು ತುಂಬ ಗಟ್ಟಿಯಾಗಿ ನಿಯಂತ್ರಣ ಮಾಡಿಕೊಳ್ಳಬೇಕು. ಗಾಡಿನೂ ಅಷ್ಟೇ, ಸ್ಲೋವಾಗಿ ಹೋಗ್ತಾ ಇದೆ, ತುಂಬ ಕಂಟ್ರೋಲ್ ಮಾಡೋ ಅವಶ್ಯಕತೆ ಏನಿಲ್ಲ. ಒಂದು ಹಂತದಲ್ಲಿ ನೀವು ಜಾಸ್ತಿ ಸ್ಪೀಡ್ ಹೋಗ್ತಾ ಇದೆ ಅಂದ್ಕೊಳ್ಳಿ, ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಎಷ್ಟೋ ಕಡೆ ಕಾರು ಡಿವೈಡರ್ಗೆ ಟಚ್ ಆಗಿ ಆಕ್ಸಿಡೆಂಟ್ ಆಯಿತು ಅಂತ ನಾವು ನೋಡ್ತಾ ಇದ್ದೇವೆ. ಹುಚ್ಚಾಟಿದ್ದಂಗೆ ಕಾಣುತ್ತೆ. ಡಿವೈಡ್ರಿಗೆ ಯಾಕೆ ಟಚ್ ಮಾಡ್ತಾನೆ ಹೋಗಿ, ಯಾಕೆಂದರೆ 120 ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಅವನಿಗೆ ಸ್ಟೀರಿಂಗ್ ಕಂಟ್ರೋಲ್ ಮಾಡಲಿಕ್ಕೆ ಬರೋದಿಲ್ಲ. ಇದು ನಮಗೆಲ್ಲ ನಿರಂತರ ಅನುಭವಕ್ಕೆ ಬರೋದೆ. ಯಾವುದೇ ಆಗಲಿ ಒಂದು ಲಿಮಿಟ್ ದಾಟಿದ ಅಂದ್ಕೊಳ್ಳಿ, ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಮತ್ಸರ ಅಂತಂಬೋ ಸ್ಟೇಜ್ ಬಂತು ಅಂತಂದರೆ ಮತ್ತೆ ನಿಯಂತ್ರಣ ಮಾಡಲಿಕ್ಕಾಗಲ್ಲ. ಜಗತ್ತಿನಲ್ಲಿ ಎಲ್ಲರಿಗಿಂತಲೂ ನಾನೇ ಫಸ್ಟ್ ಬರಬೇಕು ಅಂತಂಬೋ ಅಸೂಯೆ ಶುರುವಾಗ್ತದೆ. ಆ ಅಸೂಯದಿಂದ ಎಷ್ಟೋ ಮಾಡಬಾರದ ಪಾಪ ಕೆಲಸಗಳೆಲ್ಲ ಮಾಡಬೇಕಾಗ್ತದೆ. ಕಾಮ, ಕ್ರೋಧ, ಮೋಹದವರಿಗೆ ಸ್ವಲ್ಪ ಪಾಪ ನಡೀತದೆ. ಇನ್ನು ಲೋಭ, ಮದ, ಮತ್ಸರ ಸ್ಟೇಜಿಗೆ ಹೋದರೆ ಅದು ಇನ್ನೂ ಜಾಸ್ತಿ ಪಾಪ ಕೆಲಸಗಳು ಮಾಡಿಸ್ತದೆ. ಆ ಪಾಪ ಕೆಲಸಗಳು ಮಾಡೋದ್ರಿಂದ ನೆಮ್ಮದಿ ಇರೋದಿಲ್ಲ, ಇಹದಲ್ಲಿ ಅನುಕೂಲ ಇಲ್ಲ. ಹೋಗಲಿ, ಆ ಶ್ರೀಮಂತಿಗೆ ಏನಾದರೂ ಇರ್ತದ? ನಮ್ಮ ಸತ್ತರೆ ನಮ್ಮ ಜೊತೆನೇ ಶ್ರೀಮಂತಿಗೆ ಹೊಟ್ಟೋಗ್ತದೆ. ಬರೋ ಜನ್ಮದಲ್ಲಿ ಎಲ್ಲೋ ಹುಟ್ಟಿರ್ತಾನೆ, ನಾರ್ತ್ ಕೊರಿಯಾಲಿ ಒಂದು ಕುಗ್ರಾಮದಲ್ಲಿ ಹುಟ್ಟಿರ್ತಾನೆ, ಸೌತ್ ಆಫ್ರಿಕಾಲೋ ನಾರ್ತ್ ಕೊರಿಯಾಲಲ್ಲೋ. ಯಾಕೆಂದ್ರೆ ನಮಗೆ ಜೀವಕ್ಕೆ ಏನು ಇಂಥ ಕಡೆ ಹುಟ್ಟಬೇಕು ಅಂತೇನಿಲ್ಲ. ಇದು ಇಂಡಿಯಾದಲ್ಲಿ ಹುಟ್ಟಬೇಕಾದ ಜೀವ ಅಂತ ಲಿಮಿಟೇಷನ್ ಇಲ್ಲ. ಭೂಮಿ ಮೇಲೆ ಅದಕ್ಕೆ ಪಾಪ ಪುಣ್ಯಗಳಿಗೆ ತಕ್ಕಂತೆ ವಾತಾವರಣ ಎಲ್ಲಿದೆಯೋ ಅಲ್ಲಿ ಭಗವಂತ ಸೋಲನ್ನು ಹಾಕಿಬಿಡ್ತಾನೆ. ಶರೀರ ಬೇಕಾದ್ರೆ ಅಲ್ಲಿದೆ, ಆ ಕಂಟ್ರಿಯಲ್ಲಿ ಶರೀರ ಹೇಗಿರುತ್ತೋ ಆ ಶರೀರವೇ. ಶರೀರ ಹೇಗಿರಬೇಕು ಅಂತಂಬೋದು ತಂದೆ ತಾಯಿಗಳಿಂದಲೇ, ಆದರೆ ಒಳಗೆ ಜೀವ ಯಾವುದಿರಬೇಕು ಅಂತಂಬೋದು ನಮ್ಮ ಕೈಯಲ್ಲಿಲ್ಲ, ಅದು ಭಗವಂತಂದು. ಸೊ ಹಾಗಾಗಿ ಈ ಶ್ರೀಮಂತಿಗೆ ಎಂಬುದು ಕೂಡ ಶ್ರೀಮಂತಿಗೆ ಆಗ್ಬೋದು, ಯಾವುದೇ ಒಂದು ಸುಖದ ಒಂದು ತುತ್ತ ತುದಿ ಆಗ್ಬೋದು. ನಮ್ಮ ಶರೀರ ಬಿದ್ದು ಹೋಗಲೇ ನಮ್ಮ ಹೊಟ್ಟೋಗ್ತದೆ, ಹೆಸರು ಹೊಟ್ಟೋಗ್ತದೆ. ತುಂಬ ಹೆಸರುವಾಸಿ, ತುಂಬ ಹೆಸರು ಪಡೆದಿದ್ದಾನೆ, ಬ್ಯಾನರ್ಗಳು, ಕಟೌಟ್ಗಳು, ವಿಗ್ರಹಗಳನ್ನ ಇಟ್ಟರೂ ಕೂಡ ಬರೋ ಜನ್ಮದಲ್ಲಿ ಇವನು ಬೇರೆ ಒಂದು ಪ್ರಾಣಿಯಾಗೋ ಮನುಷ್ಯನಾಗಿ ಹುಟ್ಟಿದರೆ ಈ ವಿಗ್ರಹ ನಂದೇ ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ತುಂಬ ಎಚ್ಚರ ವಹಿಸಬೇಕು. ಇದೆಲ್ಲ ಕೂಡ ನಮಗೆ ಶುರು ಆಗೋದು ಎಲ್ಲಿಂತ ಅಂತಂದರೆ ನಾವು ಬಯಸುವುದರಿಂದ. ಆ ಬಯಸೋ ವಿಚಾರದಲ್ಲಿ
ಆ ಬಯಸಿದ್ದ ಪ್ರಯತ್ನ ಮಾಡೋ ವಿಚಾರದಲ್ಲಿ ಕರ್ಮ ಸನ್ಯಾಸ ಕರ್ಮಯೋಗ ಫಾಲೋ ಆದಾಗ ಉಳಿದದ್ದು ಯಾವುದು ನಮ್ಮನ್ನು ಟಚ್ ಕೂಡ ಮಾಡೋದಿಲ್ಲ. ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಂತಂದಾಗ ಕೋಪ ಯಾರ ಮೇಲೆ ಬರಬೇಕು? ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಂತಂದರೆ ಇನ್ನಿಷ್ಟು ಜಾಸ್ತಿ ಬೇಕು ಅಂತಂಬೋ ಮೋಹ ಯಾಕೆ ಬರುತ್ತೆ? ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಂತಂದರೆ ಇದು ನನ್ನ ಹತ್ರ ಮಾತ್ರ ಮಾಡಿಸ್ಬೇಕು ಅಂತಂಬ ಸ್ವಾರ್ಥ ಯಾಕಿರ್ತದೆ? ಭಗವಂತ ನನ್ನ ಹತ್ರ ಮಾತ್ರ ಮಾಡಿಸ್ತಾ ಇದ್ದಾನೆ ಅಂತ ಯಾರಿಗೂ ಬರೋದಿಲ್ಲ. ಭಗವಂತ ನನ್ನ ಹತ್ರ ಮಾಡಿಸಿರ್ಬೇಕು, ಅವನ ಹತ್ರ ಕೂಡ ಯಾಕೆ ಮಾಡಿಸ್ಬೇಕು ಅಂತಂಬ ಕೋಪ ಯಾರಿಗೂ ಬರೋದಿಲ್ಲ. ಆ ಥರ ಸ್ವಾರ್ಥ ಸಿಗೋದಿಲ್ಲ. ಹಾಗಾಗಿ ನಾವು ಯಾವುದೇ ಒಂದು ಬಯಸುವಂಥ ಕ್ರಿಯೆಯಲ್ಲೇ ಇದನ್ನು ಆಲೋಚನೆ ಮಾಡಿಕೊಳ್ಳಬೇಕು. ಅದು ಸಂಪಾದನೆ ಮಾಡು, ವಿದ್ಯಾ ಉದ್ಯೋಗ ವಿವಾಹ ಸಂತಾನ ಯಾವ ವಿಚಾರವೇ ಆಗಲಿ ನಾವು ಬಯಸ್ತೇವೆ. ಮನುಷ್ಯ ಅಂತಂದರೆ ಬಯಸದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆ ಬಯಸುವಾಗ ಈ ಕರ್ಮ ಸನ್ಯಾಸ ಕರ್ಮಯೋಗ ಎರಡರ ಅಟ್ಯಾಚ್ಮೆಂಟ್ ಇದ್ದರೆ, ಎರಡು ಸಂಬಂಧ ಬೆರೆಸಿದರೆ, ಆವಾಗ ನಮಗೆ ಎಲ್ಲ ಕೆಲಸವನ್ನು ಮಾಡಿದರೂ ಎಲ್ಲದರ ಸುಖವನ್ನು ಪಡೆದರೂ ಕೂಡ ನಮಗೆ ಯಾವ ಕರ್ಮವೂ ನಮಗೆ ಅಂಟೋದಿಲ್ಲ. ಅಂದರೆ ಸಿಂಪಲಾಗಿ ಹೇಳಬೇಕಾದ್ರೆ ಸ್ಟ್ರೆಸ್ ಆಗೋದಿಲ್ಲ ಅಂತ ಹೇಳ್ಬೋದು. ಇವತ್ತು ಬೇಕಾದರೆ ನಮಗೆ ಅದೇ ಡಿಸ್ಟ್ರೆಸ್ ಇರಬಾರ್ದು. ನನಗೆ ಶಾಂತಿ ನೆಮ್ಮದಿ ಬೇಕು, ನಾನು ಎಲ್ಲವನ್ನು ಅನುಭವಿಸ್ಬೇಕು, ಆದರೆ ಶಾಂತಿ ಬೇಕು ಅಂತಂದರೆ ಅದನ್ನು ಖಂಡಿತ ಇದು ಫಾಲೋ ಆಗಬೇಕು. ನಾವು ಒಂದೊಂದು ಮೆಟ್ಲು ಎಲ್ಲರನ್ನ ಕಂಪೇರ್ ಮಾಡ್ಕೊಂಡು ಒಂದು ಮೆಟ್ಲು ಏರೋದಲ್ಲ. ನಾನು ಸಂತೋಷವಾಗಿದ್ದೀನಿ ಅಂತ ನೋಡ್ಕೋಬೇಕು. ಬೇರೆಯವನು ಸಂತೋಷವಾಗಿದ್ದಾನೆ ಅದನ್ನು ಕಂಪೇರ್ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗ್ತದೆ. ಆ ಒಂದು ಕ್ಯಾಟ್ ರೇಸ್ ಅಂತೀವಿ, ಆ ರೇಸಲ್ಲಿ ನೀವು ಹೇಳಬೇಕಾಗ್ತದೆ. ಸೊ ಹೀಗೆ ಕರ್ಮ ಸನ್ಯಾಸ ಕರ್ಮಯೋಗ ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಳ್ಳೋ ಕಾಲಕ್ಕೆ ನಮಗೆ ಅಮಿತವಾದಂಥ ಸಂತೋಷ ಆಗ್ತದೆ. ಇದನ್ನು ಭಗವಂತ ಹೇಳ್ತಾನೆ. ಮತ್ತು ಇನ್ನು ಅದರ ಬಗ್ಗೆ ನಮ್ಮ ದೈನಂದಿನ ಜೀವನದಲ್ಲಿ ನಡೆಯೋ ಕಾಲಕ್ಕೆ ಮನಸ್ಸಲ್ಲಿ ಅನೇಕ ಥರವಾದಂಥ ಪ್ರಶ್ನೆಗಳು ಬರುತ್ತೆ. ಭಗವಂತ ನನ್ನ ಹತ್ರ ಮಾಡಿಸ್ಬೇಕಾದ್ರೆ ಒಳ್ಳೆಯ ಕೆಲಸ ಮಾತ್ರವೇ ಮಾಡಿಸ್ಬೋದಲ್ವಾ? ಕೆಟ್ಟ ಕೆಲಸ ಯಾಕೆ ಮಾಡಿಸ್ತಾನೆ? ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಮತ್ತು ಶಿಕ್ಷೆ ಯಾಕೆ ಕೊಡ್ತಾನೆ? ಅದಕ್ಕೆ ಸಂಬಂಧಪಟ್ಟ ಶ್ಲೋಕಗಳು ಮುಂದೆ ಬರುತ್ತೆ. ತುಂಬ ಮುಖ್ಯವಾದಂಥ ಶ್ಲೋಕ. ಅದನ್ನು ನಾವು ಮುಂದಿನ ಪಾಠದಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಸಮಯ ಆಗಿದೆ. ಇವತ್ತಿನ ಪಾಠ ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.